ಓಕೆ, ಸೊ ಎಲ್ಲರೂ ನಮ್ದು ಸ್ಟೂಡೆಂಟ್ಸ್ ಇದಾರಲ್ಲ, ಸೊ ಎಷ್ಟು ಸ್ಕೋರ್ ಬರ್ತದೆ ಎಲ್ಲದು ಸ್ಕೋರ್ ಲಾಸ್ಟ್ ಟೆಸ್ಟ್ಗೆ? ಟೆಸ್ಟ್ಗೆ ಸ್ಕೋರ್ ಎಷ್ಟು ಬರ್ತದೆ? ಒಬ್ಬನೇ ಇವ್ರದ್ದು ಎಷ್ಟು ಬಂದು 30, ನಿಮ್ದು 60, 75, 70, ನಿಮ್ದು ಸ್ಕೋರ್ ಚೆಕ್ ಮಾಡಿಲ್ಲ? ಟೆಸ್ಟ್ ಬರ್ದಿಲ್ಲ, ಯಾವ್ದನ್ನು ಬರ್ದಿಲ್ಲ. ಫಸ್ಟ್ ಎಷ್ಟು ಬಂತು ಅಲ್ಲೇ ಕ್ವಾಲಿಟಿಯಲ್ಲಿ? ಓಕೆ, ನಿಮ್ದು 40. ಮಾರುತಿ ಕ್ವಾಲಿಟಿ ಪಿ ವೈ ಚೆನ್ನಾಗಿ ಬಂತು ಅನ್ಕೊಂಡಿತ್ತು. ನಿಮ್ದು 130 ಎಂಟ್ರ್ ಬಂತು ಅಲ್ಲ ಕ್ವಾಲಿಟಿ ಪಿ ವೈ ಅಲ್ಲಿ. ಸೆಕೆಂಡ್ ಟೆಸ್ಟ್ಗೆ 80, ನಿಮ್ದು ಸರ್ 60. ಕೌಶಿಕ್ ಕ್ವಾಲಿಟಿಗೆ ಎಷ್ಟು ಬಂತು? ಬರ್ದಿಲ್ಲ. ಎನ್ವೈರನ್ಮೆಂಟ್ಗೆ ಎಷ್ಟು? 60. ಓಕೆ, ಓಕೆ. ಪ್ರಿಲಿಮ್ಸ್ಗೆ ನಮ್ದು ಎಷ್ಟು ಕ್ವಶನ್ಸ್ ಇರ್ತಾರೆ? 100. ಓಕೆ, 100 MCQs ಇರ್ತಾರೆ. ಔಟ್ ಆಫ್ 100 MCQ ಡಿವೈಡ್ ಮಾಡೋದಂದ್ರೆ ಒಂದು ಸಿಂಪಲ್ ಸ್ಟ್ರಾಟಜಿ ಹೇಳ್ತೀನಿ. ಓಕೆ, ಏನ್ ಮಾಡಬೇಕು? ಔಟ್ ಆಫ್ 100 ಅಲ್ಲೇ ಒಂದು 40 to 45 ಯಾವ ತರ ಕ್ವಶನ್ಸ್ ಇರ್ತಾರೆ? ಡೈರೆಕ್ಟ್ ಸ್ಟ್ಯಾಟಿಕ್ ಅಲ್ಲಿ ಇರ್ತಾರೆ. ಓಕೆ, ಸ್ಟ್ಯಾಟಿಕ್ ಅಂದ್ರೆ ಯಾವ್ದು? ಯಾವ ತರ? ಇದು ನಿಮ್ದು ಪಾಲಿಟಿ ಇರ್ತೈತಿ. ಪಾಲಿಟಿ ನಮ್ದು ಸೋರ್ಸ್ ಯಾವ್ದೆ? ಲಕ್ಷ್ಮೀಕಾಂತ್. ಓಕೆ, ಲಕ್ಷ್ಮೀಕಾಂತ್ ನಿಮ್ದು ಏನು ಕ್ಲಾಸ್ ನೋಟ್ಸ್ ಇರಲಿ. ಓಕೆ, ಇಲ್ಲ ಡೈರೆಕ್ಟ್ ಕ್ವಶನ್ಸ್ ಬರ್ತಾರೆ. ಆಮೇಲೆ ಇಕಾನಮಿ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಕ್ವಶನ್ಸ್ ಬರ್ತಾರೆ. ಓಕೆ, ಮೋಸ್ಟ್ಲಿ. ಮತ್ ನೀವು ಯಾವ್ದನ್ನ ಸೋರ್ಸ್ ರೆಫರ್ ಮಾಡಿ ಅಲ್ಲೇ ಬರ್ತಾರೆ. ಆಮೇಲೆ ಹಿಸ್ಟ್ರಿ. ಓಕೆ, ಹಿಸ್ಟ್ರಿಯಲ್ಲಿ 3 ಹಿಸ್ಟ್ರಿ: ಆನ್ಸೆಂಟ್, ಮೆಡಿವಲ್ ಮತ್ ಮಾಡರ್ನ್. ಇಲ್ಲ ಯಾವ್ದನ್ನು ಬುಕ್ ರೆಫರ್ ಮಾಡಿ ನೀವು, ಇಲ್ಲಾಂದ್ರೆ ಕ್ಲಾಸ್ ನೋಟ್ಸ್ ರೆಫರ್ ಮಾಡಿ. ಓಕೆ, ಮೋಸ್ಟ್ ರೆಫರ್ಡ್ ಇಂದ ಆನ್ಸೆಂಟ್ ಮೆಡಿವಲ್ಗೆ NCERT ಪ್ಲಸ್ ಸ್ಪೆಕ್ಟ್ರಮ್. ಓಕೆ, ಮಾಡರ್ನ್ಗೆ. ಆಮೇಲೆ ಜಾಗ್ರಫಿಗೆ NCERT ಮೋರ್ ದೆನ್ ಸಫಿಷಿಯಂಟ್. ಓಕೆ, 11th NCERT 2 NCERTs ಅದಾರೆ. ಆಮೇಲೆ ಯಾವ್ದು ಸಬ್ಜೆಕ್ಟ್? ಪಾಲಿಟಿ ಆಯ್ತು, ಇಕಾನಮಿ ಆಯ್ತು, ಹಿಸ್ಟ್ರಿ ಆಯ್ತು, ಜಾಗ್ರಫಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್. ಓಕೆ, ಇದು 2 ಸಬ್ಜೆಕ್ಟ್ಸ್ ಬಿಡಿ, ಇದು 4 ಸಬ್ಜೆಕ್ಟ್ಸ್ ಮತ್ತೆ ಇದು ಸೋರ್ಸ್. ಓಕೆ, ಇದು ಸ್ಟ್ಯಾಂಡರ್ಡ್ ಸೋರ್ಸ್ ಇರ್ತಾರೆ. ಸೊ ಇಲ್ಲದ ಒಂದು ನಿಮ್ದೆ 40 to 45 ಕ್ವಶನ್ಸ್ ಬರ್ತಾರೆ. ಓಕೆ, 40 to 45 ಕ್ವಶನ್ಸ್ ಅಂದ್ರೆ ಏನ? ಕನ್ಸಿಡರ್ ಮಾಡಿ 45 ಕ್ವಶನ್ಸ್ ಬರ್ತಾರೆ. ಓಕೆ, 45 ಕ್ವಶನ್ಸ್ ಅಂದ್ರೆ 90 ಮಾರ್ಕ್ಸ್. ಓಕೆ, 90 ಮಾರ್ಕ್ಸ್ ಆಯ್ತು. ಎಷ್ಟು ಕಟ್ ಆಫ್ ಇರ್ತೈತಿ ಫಿಲ್ಮ್ಸ್ಗೆ? ಲಾಸ್ಟ್ 2-3 ಇಯರ್ಸ್ ನೋಡಿದಿರ ಅಂದ್ರೆ ಇದು ಮ್ಯಾಕ್ಸಿಮಮ್ 85 to 90. ಓಕೆ, ಇದು ಕಟ್ ಆಫ್ ಐತಿ. ಬಟ್ ನಿಮ್ಗೆ 90 ಮಾರ್ಕ್ಸ್ ಎಲ್ಲದ ಸಿಗ್ತಾ ಇದೆ ಸ್ಟ್ಯಾಟಿಕ್ ಪೋರ್ಷನ್ ಅಲ್ಲಿ. ಓಕೆ, ಬರೀ 40 to 45 ಕ್ವಶನ್ಸ್. ಮತ್ತೆ ನಮ್ಗೆ ಗೊತ್ತು ಏನ್ ಮಾಡಬೇಕು. ಓಕೆ, ದೇರ್ ವಿಲ್ ನಾಟ್ ಬಿ ಎನಿ ಪಾಲಿಟಿ ಕ್ವಶನ್ ಅಪಾರ್ಟ್ ಫ್ರಮ್ ಲಕ್ಷ್ಮೀಕಾಂತ್. ಎಲ್ಲ ಮಾಡರ್ನ್ ಹಿಸ್ಟ್ರಿ ಕ್ವಶನ್ಸ್ ಸ್ಪೆಕ್ಟ್ರಮ್ ಅಲ್ಲೇ ಬರ್ತಾರೆ. ಜಾಗ್ರಫಿ ಕ್ವಶನ್ಸ್ ನಿಮ್ಗೆ ಅದು 11th ಜಾಗ್ರಫಿ ಅರ್ಥ ಆಯ್ತು ಅಂದ್ರೆ ಯಾವ್ದನ್ನ ಕ್ವಶನ್ ಜಾಗ್ರಫಿ ಬರಲಿ ಟ್ಯಾಕಲ್ ಮಾಡಕ್ಕೆ ಬರ್ತಿತ್ತು.
ಓಕೆ, ಸೊ ಇದೆಲ್ಲ ಕ್ವಶನ್ಸ್ ಇಲ್ಲಿ ಬರ್ತಾರೆ 45 ಕ್ವಶನ್ಸ್. ಸಪೋಸ್ ಮಾಡಿ ನಿಮ್ದು 90 ಮಾರ್ಕ್ಸ್, ಒಂದು 5 ಕ್ವಶನ್ಸ್ ತಪ್ಪು ಹೋಯ್ತು. ಓಕೆ, ಬಟ್ 40 ಕರೆಕ್ಟ್ ಬಂತು. 40 ಕರೆಕ್ಟ್ ಅಂದ್ರೆ ಎಷ್ಟು ಮಾರ್ಕ್ ಆಯ್ತು ನಿಮ್ದೆ? 80 ಮಾರ್ಕ್ಸ್ ಆಯ್ತು. ಓಕೆ, ಕನ್ಸಿಡರ್ ಮಾಡಿ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಇದು 90 to 90 ಇದು ಕಟ್ ಆಫ್ 100 ತಕ ಹೋಗ್ತಿತ್ತು. ಓಕೆ, ಕಟ್ ಆಫ್ ಇಲ್ಲಿ ಹೋಗ್ತಿತ್ತು. ಸೊ ನಿಮ್ಗೆ ಎಷ್ಟು ಮಾರ್ಕ್ ಬೇಕು? ಈಗ ಒಂದು 20 ಮಾರ್ಕ್ ಬೇಕು, ಬರೀ 20 ಮಾರ್ಕ್ ಬೇಕು. 80 ಮಾರ್ಕ್ಸ್ ಎಲ್ಲಿದ್ದು ಬರ್ತಾ ಇದೆ? ಇಲ್ಲಿದ್ದು ಬರ್ತಾ ಇದೆ. ಈಗ 20 ಮಾರ್ಕ್ ಬೇಕು. ಇದು 45 ಕ್ವಶನ್ಸ್ ಮೈನಸ್ ಮಾಡಿದಾರೆ, ಮತ್ತೆ ಎಷ್ಟು ಕ್ವಶನ್ ಇರ್ತಾರೆ? ಈಗ 55 ಕ್ವಶನ್ಸ್ ಇರ್ತಾರೆ. ಓಕೆ, ಇದು 55 ಇದು 55 ಎಲ್ಲಿದ್ದು ಬರ್ತಾರೆ? ಇದು ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ ಅಂಡ್ ಕರೆಂಟ್ ಅಫೇರ್ದು. ಇದು 3 ಸಬ್ಜೆಕ್ಟ್ ನೋಡಿದಾರೆ ನೀವು, ಯಾವ್ದು ಸೋರ್ಸ್ ರೆಫರ್ ಮಾಡಿ. ಎನ್ವೈರನ್ಮೆಂಟ್ ಎಲ್ಲ ಕ್ವಶನ್ಸ್ ಕರೆಂಟ್ ಅಫೇರ್ ಅಲ್ಲಿ ಬರ್ತಾರೆ 90%. ಸೈನ್ಸ್ ಅಂಡ್ ಟೆಕ್ 90% ಕ್ವಶನ್ಸ್ ಕರೆಂಟ್ ಅಫೇರ್ ಇರ್ತಾರೆ. ಕರೆಂಟ್ ಅಫೇರ್ ಇರುತ್ತೆ. ಓಕೆ, ಯಾವ್ದನ್ನು ಒಂದು ಸೋರ್ಸ್ ರೆಫರ್ ಮಾಡಿ, ಯಾವ್ದನ್ನು ಒಂದು ಮ್ಯಾಗಝಿನ್. ಸೊ ಇದು 55 ಅಟ್ಲೀಸ್ಟ್ ಒಂದು ನಿಮ್ದೆ 30 to 35 ಕ್ವಶನ್ಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದು ಮ್ಯಾಗಝಿನ್ ಅಲ್ಲೇ ಕವರ್ ಆಗ್ತಿತ್ತು. ಓಕೆ, ಸೊ ಸೇಪರ್ ಸೈಡ್ ಅಂದ್ರೆ ಇದು ಔಟ್ ಆಫ್ 55 ಒಂದು ಮತ್ತೆ 40 ಅಟೆಂಪ್ಟ್ ಮಾಡಿ. ಓಕೆ, ಔಟ್ ಆಫ್ 40 ಅಲ್ಲಿ ನಿಮ್ದು 50% ಸ್ಟ್ರೈಕ್ ರೇಟ್ ಇರ್ತದೆ. ಅಂದ್ರೆ 50% ಅಂದ್ರೆ ಏನ? ಒಂದು 20 ಕರೆಕ್ಟ್ ಬಂತು ಮತ್ತೆ 20 ರಾಂಗ್ ಬಂತು. ಓಕೆ, 20 ಕರೆಕ್ಟ್ 20 ರಾಂಗ್ ಬಂತು. ಎಷ್ಟು ಸ್ಕೋರ್ ಆಗ್ತಿತ್ತು? 20 ಕರೆಕ್ಟ್ ಅಂದ್ರೆ ಎಷ್ಟೇ? 40 ಮಾರ್ಕ್ಸ್. ಇದು ಇಂಟು 0.66 ಎಷ್ಟಾಗ್ತಿತ್ತು? 12 20 22 ಆಗ್ತಿತ್ತು. ಸಿಸರ್ ಮಾಡ್ತಾ ಇದೆಯಲ್ಲ ಏನ? ಓಕೆ, ಒಂದು 12 ಪಾಯಿಂಟ್ ಸಮಥಿಂಗ್ ಬರ್ತಿತ್ತಲ್ಲ. ಓಕೆ, ಎಷ್ಟು ಬರ್ತೈತೆ ಪಾಸಿಟಿವ್ ಸ್ಕೋರ್? ಎಷ್ಟು? 28 ನಿಮ್ದು ಪಾಸಿಟಿವ್ ಸ್ಕೋರ್ ಇತ್ತು. ಓಕೆ, 40 ಔಟ್ ಆಫ್. ಇಲ್ಲಿ ಆಲ್ರೆಡಿ ನಿಮ್ದು ಎಷ್ಟು ಮಾರ್ಕ್ ಸಿಕ್ಯೂರ್ ಆಗಿದೆ? 80 ಮಾರ್ಕ್ಸ್ ಪ್ಲಸ್ 28 ಎಷ್ಟಾಯ್ತು? 108. ಕಟ್ ಆಫ್ ಎಷ್ಟೈತೆ ನಮ್ದೆ? 85 to 90. ಸೊ ಏನ್ ಮಾಡಬೇಕು? ಫಸ್ಟ್ ಟಾರ್ಗೆಟ್ ನಿಮ್ದು ಏನ್ ಮಾಡಬೇಕು ಅಂದ್ರೆ ನಿಮ್ದು ಈ 4 ಸಬ್ಜೆಕ್ಟ್ಸ್ ಇದ್ದಾರೆ. ಓಕೆ, ಇಲ್ಲೇ ನಿಮ್ದು ಒಂದು 90% ಸ್ಟ್ರೈಕ್ ರೇಟ್ ಇರಬೇಕು. 90% ಸ್ಟ್ರೈಕ್ ರೇಟ್ ಅಂದ್ರೆ ಪಾಲಿಟಿಯಲ್ಲಿ 20 ಕ್ವಶನ್ಸ್ ಬಂತು ಅಂದ್ರೆ 18 ಕ್ವಶನ್ಸ್ ಕರೆಕ್ಟ್ ಬರಬೇಕು. ಓಕೆ, ಎನಿ ಸಿಚುವೇಶನ್ 80 ಕ್ವಶನ್ಸ್ ಕರೆಕ್ಟ್ ಅನ್ನಬೇಕು. ಇಕಾನಮಿ ಒಂದು 15 ಕ್ವಶನ್ ಬಂದಿತ್ತು ಅಂದ್ರೆ 12-13 ಕ್ವಶನ್ಸ್ ಕರೆಕ್ಟ್ ಬೇಕು. ಓಕೆ, ಈ ತರ ಎಲ್ಲ ಕ್ವಶನ್ಸ್ಗೆ 90% ಔಟ್ ಆಫ್ 45 ನಿಮ್ದು 40 ಹೋಗ್ತಿತ್ತು. 80 ಮಾರ್ಕ್ಸ್ ಇಲ್ಲೇ ಸೆಕ್ಯೂರ್ ಆಗ್ತಿತ್ತು. ನಿಮ್ಗೆ ಬರೀ 20 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸೊ 20 ಮಾರ್ಕ್ ಇಲ್ಲೇ 55. ಓಕೆ, ಸೊ ಇಲ್ಲೇ ನಾನು ಫೋಕಸ್ ಮಾಡ್ತೀನಿ. ಹೀಗೆ ಯಾವ ತರ ಕ್ವಶನ್ ಚೂಸ್ ಮಾಡಬೇಕು. ಓಕೆ, ಹೌ ಯು ನೀಡ್ ಟು ಸಾಲ್ವ್ ಇಟ್. ಯಾಕಂದ್ರೆ ಇದು ಎಷ್ಟನ್ನು ಹೇಳಿ ನಾನು, ಇದು ನಿಮ್ದು ರೆಸ್ಪಾನ್ಸಿಬಿಲಿಟಿ. ಹೀಗೆ 45 ಕ್ವಶನ್ಸ್ ಹೆಂಗ್ ಪ್ರಿಪೇರ್ ಮಾಡ್ತೀರಾ ಇದೆ. ಓಕೆ, ಸೊ ಇದು ಸ್ಟಾಟಿಕ್ ಸಬ್ಜೆಕ್ಟ್ಸ್ ಇದ್ದಾರೆ, ಇದೆಲ್ಲ ಕವರ್ ಆಗ್ತಿತ್ತು ಎಲ್ಲರದು. ಇಲ್ಲಾಂದ್ರೆ ಇದು ಸ್ಟ್ಯಾಂಡರ್ಡ್ ಬುಕ್ಸ್ ಇದ್ದಾರೆ, ಇದು ಓದಿದಾರೆ ಅಂದ್ರೆ ಇದು ಬಿಟ್ಟು ಒಂದು ಕ್ವಶನ್ಸ್ ಬರೋಲ್ಲ. ಓಕೆ, ಎಲ್ಲ ಕ್ವಶನ್ಸ್ ಇಲ್ಲೇ ಕವರ್ ಆಗ್ತಿತ್ತು. ಸೊ ಇದು ಒಂದು ಜನರಲ್ ಸ್ಟ್ರಾಟಜಿ, ಹೌ ಟು ಕ್ರಾಸ್ 100+. ಓಕೆ, ಈಗ ಎಲ್ಲರೂ ಏನ್ ಹೇಳಿದಿರಾ? ಸ್ಕೋರ್ ಎಷ್ಟು ಬರ್ತಾ ಇದ್ದಿತ್ತು ನಿಮ್ದೆ? ಕನ್ಸಿಡರ್ ಮಾಡ್ತೀನಿ ಒಂದು 60 ತಕ. ಓಕೆ, 60 ಸ್ಕೋರ್ ಬರ್ತಾ ಇದೆ. ಈಗ ಅನಾಲಿಸಿಸ್ ಹೆಂಗ್ ಮಾಡಬೇಕು ನಿಮ್ದು ಟೆಸ್ಟ್? ಓಕೆ, ಇದೆಲ್ಲರಿಗೂ ಗೊತ್ತು, ಬಟ್ ಯಾರು ಮಾಡಿಲ್ಲ ಅಷ್ಟೇ. ಮಾಡಿದೀರಾ? ಯಾರು? ಕಿರಣ್ ಮಾಡಿದೀರಾ ಟೆಸ್ಟ್? ಮಾರುತಿ ಮಾಡಿದೀರಾ? ಓಕೆ, ಟೆಸ್ಟ್ ಅನಾಲಿಸಿಸ್ ಯಾಕೆ ಬೇಕು ಅಂದ್ರೆ ಓಕೆ, ಒಂದು ಟೆಸ್ಟ್ ಅಲ್ಲಿ ಸಪೋಸ್ ಕನ್ಸಿಡರ್ ಮಾಡಿ ಒಂದು 90 ಕ್ವಶನ್ಸ್ MCQ ಅಟೆಂಡ್ ಮಾಡಿದೀರಾ. ಓಕೆ, 90 ಕ್ವಶನ್ಸ್ ಅಲ್ಲಿ ನಿಮ್ದು ಒಂದು 50 ಕರೆಕ್ಟ್ ಬಂದಿದ್ದಾರೆ, 50 ಕರೆಕ್ಟ್ ಇದ್ದಾರೆ, ಒಂದು 40 ರಾಂಗ್ ಆಗಿದ್ದಾರೆ. ಓಕೆ, 40 ಕರೆಕ್ಟ್ ಅಂದ್ರೆ ಎಷ್ಟೇ? ನಿಮ್ದು 100 ಮಾರ್ಕ್ ಆಯ್ತು, ಮೈನಸ್ ನಿಮ್ದೆ ಇಷ್ಟು ಸ್ಕೋರ್ ಇರ್ತಿತ್ತು. ಓಕೆ, ಸೊ ಟೆಸ್ಟ್ ಅನಾಲಿಸಿಸ್ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು? ಇದು 40 ಯಾಕೆ ರಾಂಗ್ ಹೋಯ್ತು? ಓಕೆ, ಅದು ಸೈಂಟಿಫಿಕ್ ನೋಡ್ಬೇಕು ನಿಮ್ದೆ. ಇದು 40 ನೋಡಿದಿರ ಅಂದ್ರೆ ಅದು 40 ಅಲ್ಲಿ ಮಿನಿಮಮ್ ಒಂದು 10 to 15 ಹಂಗೆ ಇರ್ತಾರೆ, ನಿಮ್ಗೆ ಗೊತ್ತಿರ್ತಾರೆ ಅದೇ
ಓಕೆ ಆನ್ಸರ್ ಗೊತ್ತಿರ್ತೈತಿ ಬಟ್ ಯಾಕೆ ರಾಂಗ್ ಹೋಗ್ತೈತಿ ನಿಮ್ದೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿ ಓಕೆ ಓದುಲ್ಲ ಸರಿಯಾಗಿ ಏನ್ ಮಾಡ್ತೀರಾ ಈಸಿ ಕ್ವಶನ್ ಇರ್ತಂದ್ರೆ ಮಾರ್ಕ್ ಮಾಡಿ ಹೋಗ್ತೀರಾ ಒಂದು ವರ್ಡ್ ಸ್ಕಿಪ್ ಆಗ್ತೈತಿ ಕಾನ್ಸಂಟ್ರೇಷನ್ ಇರಲ್ಲ ಸೆಕೆಂಡ್ ಏನ್ ಇರ್ತೈತಿ ಸರಿಯಾಗಿ ರಿವಿಷನ್ ಆಗಿಲ್ಲ ಓಕೆ ಗೊತ್ತಿರ್ತೈತಿ ಓದಿದ್ದೀನಿ ಬಟ್ ಇಲ್ಲಿ ಮರ್ತು ಹೋಗ್ತಾ ಇದ್ದೀನಿ ಆ ತರ ಆಗ್ತೈತಿ ಓಕೆ ಇದು ನಿಂದು ಸೀನ್ ಈಗ ಈ ತರ ಮಿಸ್ಟೇಕ್ ಆಗ್ತಾ ಇದೈತೆ ಅಂದ್ರೆ ಇಲ್ಲಾಂದ್ರೆ ಏನಾಗ್ತೈತಿ ನಿಮ್ದೆ ಓವರ್ ಥಿಂಕಿಂಗ್ ಆಗ್ತೈತಿ ಓಕೆ ಮೋಸ್ಟ್ಲಿ ಇಕಾನಮಿ ಕ್ವಶನ್ಸ್ ಪಾಲಿಟಿ ಕ್ವಶನ್ ಅಲ್ಲಿ ಆಗ್ತೈತಿ ಈ ತರ ಓವರ್ ಥಿಂಕಿಂಗ್ ಬಗ್ಗೆ ಮತ್ತೊಂದು ಇರ್ತೈತಿ ಅದ ಅರ್ಲಿ ಕನ್ಕ್ಲೂಷನ್ ಇರ್ತೈತಿ ಅರ್ಲಿ ಕನ್ಕ್ಲೂಷನ್ ಅಂದ್ರೆ ಏನ ಫಸ್ಟ್ ನೋಡಿ ಮೇಲೆ ವಿಲ್ ನಾಟ್ ಬಿಕಮ್ ಕ್ರಿಟಿಕಲ್ ಟು ದಟ್ ಕ್ವಶನ್ ಓಕೆ ಡೈರೆಕ್ಟ್ಲಿ ಮಾರ್ಕ್ ಮಾಡಿಬಿಡ್ತಾರೆ ಸೊ ಅವಾಗನೇ ಅರ್ಲಿ ಕನ್ಕ್ಲೂಷನ್ ಅಲ್ಲಿ ರಾಂಗ್ ಹೋಗ್ತೈತಿ ಸೊ ಇದು 10 to 15 ವಿಲ್ ಗೋ ರಾಂಗ್ ಬಿಕಾಸ್ ಆಫ್ ದಿಸ್ ಓಕೆ ಸೊ ಇದು ನಿಮ್ಗೆ ಕೌಂಟ್ ಮಾಡಬೇಕು ಹೆಂಗೆ ಕೌಂಟ್ ಮಾಡೋದು ನಿಮ್ಗೆ ಒಂದು ಚಾರ್ಟ್ ಕೊಡ್ತೀನಿ ಅದು ಚಾರ್ಟ್ ಮೇಂಟೈನ್ ಮಾಡಬೇಕು ಈಗ ಓಕೆ ಫಸ್ಟ್ ಸಪೋಸ್ ಮಾಡಿ ಇಲ್ಲಿ ಟೆಸ್ಟ್ ಬರ್ಕೊಳ್ಳಿ ಓಕೆ ಯಾವ್ದು ಟೆಸ್ಟ್ ಬರ್ತೀರಾ ಅಲ್ಲಿ ಆಮೇಲೆ ಫಸ್ಟ್ ಏನ್ ಬರೋದು ಇಲ್ಲೇ ಅರ್ಲಿ ಕನ್ಕ್ಲೂಷನ್ ಆಮೇಲೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಮೇಲೆ ಓವರ್ ಥಿಂಕಿಂಗ್ ಆಮೇಲೆ ರಿವಿಷನ್ ಲ್ಯಾಕ್ ಆಫ್ ರಿವಿಷನ್ ಓಕೆ ಇದೆಲ್ಲ ಆಯ್ತು ನೀವು ಸಪೋಸ್ ಮಾಡಿ 3 ಟೆಸ್ಟ್ ಆಯ್ತು ಈಗ ಓಕೆ ಪಾಲಿಟಿ ಅಟೆಂಡ್ ಮಾಡಿದ್ದೀರಾ ಆಲ್ರೆಡಿ ಪಾಲಿಟಿ ಎಷ್ಟು ಅಟೆಂಡ್ ಮಾಡಿದ್ದೀರಾ ಕನ್ಸಿಡರ್ ಮಾಡಿ ಒಂದು ಔಟ್ ಆಫ್ 190 ಮಾಡಿದ್ದೀರಾ ಓಕೆ 50 ಕರೆಕ್ಟ್ ಐತೆ 140 ರಾಂಗ್ ಇದಾರೆ ಸೊ ಇದು 40 ಈಚ್ ಕ್ವಶನ್ ನೀಡ್ ಟು ಪುಟ್ ದೇರ್ ಓಕೆ ಸಪೋಸ್ ಒಂದು ಕ್ವಶನ್ ಫಸ್ಟ್ ಕ್ವಶನ್ ರಾಂಗ್ ಹೋಯ್ತು ಯಾಕೆ ರಾಂಗ್ ಹೋಯ್ತು ಲ್ಯಾಕ್ ಆಫ್ ಅರ್ಲಿ ಕನ್ಕ್ಲೂಷನ್ ಇಲ್ಲಾಂದ್ರೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಓವರ್ ಥಿಂಕಿಂಗ್ ಯಾವ್ದನ್ನು ಒಂದು ಕ್ಯಾಟಗರಿಲಿ ಬರ್ತಿತ್ತದೆ ಓಕೆ ಸೊ ವಿಲ್ ಕೌಂಟ್ ಇಯರ್ ಅರ್ಲಿ ಕನ್ಕ್ಲೂಷನ್ ಇಷ್ಟ ಆಯ್ತು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಇಲ್ಲೇ ಬಂತು ಥರ್ಡ್ ಕ್ವಶನ್ ಇಲ್ಲೇ ರಾಂಗ್ ಆಯ್ತು ಫೋರ್ತ್ ಕ್ವಶನ್ ಇಲ್ಲೇ ಆಯ್ತು ಸೊ ಅಲ್ಟಿಮೇಟ್ಲಿ ಆಫ್ಟರ್ ಅನಲೈಸಿಂಗ್ ದೀಸ್ ಆಲ್ 40 ಕ್ವಶನ್ಸ್ ವಿಲ್ ಹ್ಯಾವ್ ಒನ್ ಚಾರ್ಟ್ ಓಕೆ ಒಂದು 5 ಕ್ವಶನ್ಸ್ ಇಲ್ಲೇ ರಾಂಗ್ ಹೋಯ್ತು ಒಂದು 10 ಕ್ವಶನ್ಸ್ ಇಲ್ಲೇ ರಾಂಗ್ ಹೋಯ್ತು ಒಂದು 5 ಕ್ವಶನ್ ಇಲ್ಲೇ ಹೋಯ್ತು ಓಕೆ ಮತ್ತೆ ಒಂದು 5 ಕ್ವಶನ್ ಇಲ್ಲೇ ಹೋಯ್ತು ಸೊ ನಿಮ್ದು ಅಲ್ಟಿಮೇಟ್ ಸ್ಟ್ರಾಟಜಿ ಏನ ಫೈನಲ್ ಟೆಸ್ಟ್ ತಗೋತೀರಾ ಓಕೆ ಫೈನಲ್ ಟೆಸ್ಟ್ ಅಂದ್ರೆ 22nd 24th ಮೇಗೆ ಫಿಲ್ಮ್ಸ್ ಐತೆ ಸೊ ಅದಕ್ಕಿಂತ ಒಂದ್ ವಾರ ಮುಂಚೆ ಯಾವ ಟೆಸ್ಟ್ ತಗೋತೀರಾ ಇದು 0 ಇರಬೇಕು ಇದು 0 ಇರಬೇಕು ಇದು 0 ಇರಬೇಕು ಇಲ್ಲೇ 0 ಇರಬೇಕು ಇದೆಲ್ಲ 0 ಆಗಿತ್ತಂದ್ರೆ ಓಕೆ ನಿಮ್ದು ಒಂದು 10-15 ಕ್ವಶನ್ಸ್ ರಾಂಗ್ ಹೋಗ್ತಾ ಇದಾರೆ ಓಕೆ 10 to 15 ಕ್ವಶನ್ಸ್ ಕನ್ಸಿಡರ್ ಮಾಡಿ ಒಂದು 10 ಕ್ವಶನ್ಸ್ ರಾಂಗ್ ಹೋಗ್ತಾ ಇದಾರೆ ಓಕೆ 20 ಕ್ವಶನ್ಸ್ ರಾಂಗ್ ಹೋಗ್ತಾ ಇದಾರೆ ಇದು ಅರ್ಥ ಏನ ಫಸ್ಟ್ ಯು ಆರ್ ಲೂಸಿಂಗ್ 20 marks okay because each question carries 2 marks in addition to this you missed this question so again you are missing 6 marks why because it went wrong so totally 26 marks you are losing because of this smaller mistakes okay you will gain this 26 mark at the end of the test so if you are stuck in between 80 say 70-80 so your score will be addition to this you will easily go beyond 100 if you analyze these mistakes okay these are minor mistakes but you need to analyze you need to carry this chart for entire test series whatever test series you solve okay so apart from this idaitu this because what you know and you did mistake okay ಆಮೇಲೆ ನಿಮ್ಗೆ ಹೇಳಿದ್ದೀನಿ ಅದು ದಿಸ್ ಅಪ್ಲೈಸ್ ಟು ನಾನು ಹೇಳಿದೆ 2 types ಆಫ್ ಕ್ವಶನ್ಸ್ ಇರ್ತಾರೆ ಒಂದು ಸ್ಟ್ಯಾಟಿಕಲಿ ಬರ್ತಾರೆ ಆಮೇಲೆ ಒಂದು ಕರೆಂಟ್ ಅಫೇರ್ ರಿಲೇಟೆಡ್ ಓಕೆ ದಿಸ್ ಇಸ್ ಆಲ್ ಅಪ್ಲೈಸ್ ಟು ದಿಸ್ 40 ಕ್ವಶನ್ಸ್ ಬಿಕಾಸ್ ವಾಟ್ ಈಸ್ ಅವರ್ ಟಾರ್ಗೆಟ್ ಟು ಮೇಂಟೈನ್ 90% ಸ್ಟ್ರೈಕ್ ರೇಟ್ ಇಯರ್ ಸೊ ದಿಸ್ ಅಪ್ಲೈಸ್ ಟು ದಿಸ್ 40 to 45 ಕ್ವಶನ್ಸ್ ರಿಮೈನಿಂಗ್ 55 ಕ್ವಶನ್ಸ್ಗೆ ಏನ್ ಮಾಡಬೇಕು
ಮತ್ತೊಂದು ಇಲ್ಲೇ ಚಾರ್ಟ್ ಮೇಂಟೈನ್ ಮಾಡಿ. ಲಾಜಿಕ್ ಅಂಡ್ ನಾಲೆಡ್ಜ್. ಓಕೆ, ಟೂ ಟೈಪ್ಸ್ ಕ್ವಶನ್ಸ್ ಇರ್ತಾರೆ. ಒಂದು ಲಾಜಿಕ್ ಬೇಸ್ಡ್ ಇರ್ತಾರೆ ಮತ್ತು ಒಂದು ನಾಲೆಜ್ ಬೇಸ್ಡ್ ಇರ್ತಾರೆ. ಓಕೆ, ಸೊ ಅವಾಗ ಸಾಲ್ವ್ ಮಾಡ್ತಾನೆ ಟೂ ಚಾರ್ಟ್ ಮಾಡೋದಿಲ್ಲ. ಬಿಕಾಸ್ ಆಫ್ ಲಾಜಿಕ್, ಕರೆಕ್ಟ್ ಲಾಜಿಕ್ ಎಷ್ಟು ಕ್ವಶನ್ಸ್ ಅಲ್ಲಿ ನಿಮ್ದು ಕರೆಕ್ಟ್ ಆಯ್ತು ಬಿಕಾಸ್ ಆಫ್ ಕರೆಕ್ಟ್ ಲಾಜಿಕ್, ಅಂಡ್ ರಾಂಗ್ ಲಾಜಿಕ್ ಎಷ್ಟು ಕ್ವಶನ್ಗೆ ಅಪ್ಲೈ ಮಾಡಿದೀರಾ. ಓಕೆ, ಸೊ ಒಂದು ಓಕೆ ಕನ್ಸಿಡರ್ ಒಂದು 10 ಕ್ವಶನ್, ಇಲ್ಲಿ ಒಂದು 10 ಕ್ವಶನ್ ಸಾಲ್ವ್ ಮಾಡಿದೀರಾ ಬೈ ಅಪ್ಲೈಯಿಂಗ್ ಲಾಜಿಕ್. 5 ಕ್ವಶನ್ಸ್ ಕರೆಕ್ಟ್ ಆಯ್ತು, 5 ಕ್ವಶನ್ ರಾಂಗ್ ಆಯ್ತು. ಓಕೆ, ಇದು ಚೆನ್ನಾಗೇನಿಲ್ಲ. ಯಾಕೆ ಚೆನ್ನಾಗಿಲ್ಲ? 5 ಕ್ವಶನ್ ಕರೆಕ್ಟ್ ಬಂತು ಅಂದ್ರೆ ಎಷ್ಟಾಯ್ತು? 10 ಮಾರ್ಕ್ ಆಯ್ತು. 5 ಕ್ವಶನ್ ರಾಂಗ್ ಬಂತು ಅಂದ್ರೆ ಎಷ್ಟು ಆಯ್ತು? 0.66 into 5 ಎಷ್ಟು? ನಿಯರ್ಲಿ 3 ಮಾರ್ಕ್, 3 ಸಮಥಿಂಗ್. ಓಕೆ, ಪ್ಲಸ್ ಪಾಸಿಟಿವ್ ಸ್ಕೋರ್ ಎಷ್ಟು? 7 ಮಾರ್ಕ್ ಪಾಸಿಟಿವ್ ಸ್ಕೋರ್ ಐತಲ್ಲ, ಪಾಸಿಟಿವ್ ಸ್ಕೋರ್ 7 ಮಾರ್ಕ್ಸ್. ಓಕೆ, ಸೊ ಇದು ವಾಟ್ ಈಸ್ ದಿಸ್? ಪಾಸಿಟಿವ್ ಸ್ಕೋರ್ 7 ಮಾರ್ಕ್ ಅಂದ್ರೆ ಇಲ್ಲಿ ಅಡಿಷನ್ ಆಗ್ತಾ ಇದೆಯಲ್ಲ ಇದೆ. ಸೊ ಆಲ್ವೇಸ್ ಯು ಗೋ ಫಾರ್ ದಿಸ್ ಒನ್ until and unless your score is positive here, you go for this. ಓಕೆ, ಅದನ್ನು ಮತ್ತೆ ಹೇಳ್ತೀನಿ ಯಾವುದು ಯಾಕೆ ಹೆಂಗೆ ಲಾಜಿಕ್ ಅಪ್ಲೈ ಮಾಡೋದು. ಓಕೆ, ಸೆಕೆಂಡ್ ನಾಲೆಜ್. ಇಂಥದ್ದು ಕ್ವಶನ್ಸ್ ಇರ್ತಾರೆ. ಓಕೆ, ಯು ವಿಲ್ ಸಿ ಫಸ್ಟ್ ಟೈಮ್ ದೇರ್ ಓನ್ಲಿ. ಓಕೆ, ಯು ಪಿ ಸಿ ಫಸ್ಟ್ ಟೈಮ್, ಬಟ್ ವಾಟ್ ಈಸ್ ಅವರ್ ಟಾರ್ಗೆಟ್? ಟು ಸ್ಕೋರ್ ಟು ಅಟೆಂಡ್ ಸಮ್ವೇರ್ 80 to 85. ಬಟ್ ಇದು ಕ್ರಾಸ್ ಆಗ್ತಾ ಇದೆಯಲ್ಲ. ಓಕೆ, ಯು ಸ್ಟಕ್ ಹಿಯರ್ ಸಮ್ವೇರ್ 78 to 80. ಯು ನೀಡ್ ಟು ಗೋ ಟು 85. ಸೊ ಹೀಗೆ 5 ಕ್ವಶನ್ ನಿಮ್ಗೆ ಮಾರ್ಕ್ ಮಾಡಬೇಕು. ಸೊ ಅವಾಗ ಇಲ್ಲಿದೆ ನಾಲೆಜ್ ಬೆಸ್ಟ್ ಕ್ವಶನ್. ಸೊ ಇಲ್ಲಿ ಹೆಂಗಿರ್ತೈತಿ ನಮ್ದೆ, ಅಲ್ಲಿನ ಕೌಂಟ್ ಮಾಡೋದು, ಎಷ್ಟು ಕರೆಕ್ಟ್ ಹೋಗ್ತಾರೆ, ಎಷ್ಟು ರಾಂಗ್ ಹೋಗ್ತಾರೆ. until and unless your score is positive here, you can go for this. Okay, ಯಾವಾಗ ಇದು ನೆಗೆಟಿವ್ ಬರ್ತಿತ್ತು, that time it will become concern for you. Because one question ಅಂದ್ರೆ ನಂದನ ಸ್ಟೋರಿ, one time I lost prelims by 0.7 marks. Okay, so 0.7 marks ಅಂದ್ರೆ it doesn't mean I could have attended one more questions. I could have left one question. Okay, because just 0.66 ಇರ್ತಿತ್ತು, ನಂದಾಯ್ತು 0.7. If I would have left one question, I would have cleared prelims. Okay, so this is what, it's not only about attending, it's about living also. Okay, so that's why we should concern about this positive scores. ಮಾಡಿ ಅಟೆಂಡ್, ಎಷ್ಟು ಆಗ್ತೈತೆ ಅಷ್ಟೇ ನಾಲೆಜ್ ಬೇಸ್ಡ್ ಕ್ವಶನ್ ಅಟೆಂಡ್ ಮಾಡಿ, ಲಾಜಿಕ್ ಬೇಸ್ಡ್ ಕ್ವಶನ್ ಅಟೆಂಡ್ ಮಾಡಿ. ಬಟ್ ಯುವರ್ ಅಲ್ಟಿಮೇಟ್ ಟಾರ್ಗೆಟ್ ಶುಡ್ ಬಿ, ಇಟ್ ಶುಡ್ ಬಿ, ಸ್ಕೋರ್ ಶುಡ್ ಬಿ ಪಾಸಿಟಿವ್. ಓಕೆ, ಸೊ ಇಲ್ಲೇ ನಿಮ್ದು ಎಷ್ಟು, ನಿಮ್ದು ಇಲ್ಲೇ ಸ್ವಲ್ಪ ಕಡಿಮೆ, ಒಂದು 20 ಮಾರ್ಕ್ ಗೇನ್ ಆಯ್ತು. ಓಕೆ, ಇಲ್ಲಿ ಒಂದು 10 ಮಾರ್ಕ್ ಗೇನ್ ಆಯ್ತು. ಸೊ ಟೋಟಲಿ ಹೌ ಮಚ್ ಮಾರ್ಕ್ ಯು ಆರ್ ಗೇಯಿಂಗ್ ಹಿಯರ್? 20 plus 10, another 30 marks. Add to your existing score, whatever 80, 85 you are scoring. Okay, so easily you can go beyond 100 here. Okay, ಇದಾಯ್ತು. ಆಮೇಲೆ ಲಾಜಿಕ್ ಅಪ್ಲೈ ಮಾಡ್ತಾ ಟೈಮ್. ಓಕೆ, ಕೆಲವು PYQ ಇದ್ದಾರೆ. ಓಕೆ, 25 PYQ. ಲಾಜಿಕ್ ಯಾವ್ದು ಕ್ವಶನ್ ಅಲ್ಲಿ ಲಾಜಿಕ್ ಅಪ್ಲೈ ಮಾಡಬೇಕು ಅದನ್ನ ಹೇಳ್ತೀನಿ ಈಗ. ಓಕೆ, ಇದು 25 PYQ. ಏನ್ ಹೇಳ್ತಾರೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಇನಾಕ್ಟೆಡ್ ನೇಚರ್ ರಿಸ್ಟೋರೇಷನ್ ಲಾ ಟು ಟ್ಯಾಕಲ್ ಕ್ಲೈಮೇಟ್ ಚೇಂಜ್ ಅಂಡ್ ಬಯೋಡೈವರ್ಸಿಟಿ ಲಾಸ್? ಆಪ್ಷನ್ ಯುರೋಪಿಯನ್ ಯೂನಿಯನ್, ವರ್ಲ್ಡ್ ಬ್ಯಾಂಕ್, OECD ಮತ್ತೆ ಇದೆ FAO. ಓಕೆ, ಕ್ವೆಶನ್ಸ್ ಕೇರ್ಫುಲಿ ಓದಿ. ಏನ ಹೇಳಿದ್ದಾರೆ? ಇನಾಕ್ಟೆಡ್. ಓಕೆ, ಇನಾಕ್ಟೆಡ್ ಇದು 3 ನೋಡಿ, ಇವ್ರದ್ದು ಕೆಪಾಸಿಟಿ ಲಾ ಇನಾಕ್ಟ್ ಮಾಡೋದು. ವರ್ಲ್ಡ್ ಬ್ಯಾಂಕ್, OECD ಮತ್ತೆ FAO, they have capacity to enact any law. ಇಲ್ಲಲ್ಲ. What are they? They are just mostly advisory bodies, okay, or policy making bodies. But what is European Union? It is a common market. Okay, it has its own parliament, it has its own ministry. So do they have capacity to enact the law or not? So ಇದಾಯ್ತು. ಜಸ್ಟ್ ಕ್ವಶನ್ ಓದಿದ್ದೀರಾ ಅಂದ್ರೆ ನಿಮ್ಗೆ ಲಾಜಿಕ್ ಗೊತ್ತಾಗುತ್ತೆ. ಸೊ ಫಾರ್ ದಟ್ ಯು ಶುಡ್ ನಾಟ್ ಲೂಸ್ ಎನಿ ವರ್ಡ್. ಇಫ್ ಯು ಲೂಸ್ if you not read this word and if it changed the meaning and if you mark it wrong, then it is a lack of concentration. Okay, or you count it into lack of logic. Okay, ಇದನ್ನ ಕ್ವಶನ್ ನೋಡಿ.
consider following statement with respect to International Bank for Reconstruction and Development. Okay, it provides loans guaranteed to middle income countries. It works single-handedly to help developing countries to reduce poverty. It established to help Europe to rebuild after World War II. ಹೆಸರೇನು? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಇಂಟರ್ನ್ಯಾಷನಲ್ ಐತಂದ್ರೆ ಥರ್ಡ್ ಕ್ವಶನ್ ಏನ್ ಹೇಳ್ತಾ ಇದೆ? ಇಟ್ ಎಸ್ಟಾಬ್ಲಿಷ್ ಟು ಹೆಲ್ಪ್ ಯುರೋಪ್. ಮತ್ತೆ ಹೆಸರಾಕಿ ಇಂಟರ್ನ್ಯಾಷನಲ್ ಇಟ್ಟಿದ್ದೀರಾ, ಯುರೋಪಿಯನ್ ಇಟ್ಟಿರಲ್ಲ. ಓಕೆ, ಸೊ ಅದನ್ನೇ. ಸೊ ಇದು ವರ್ಡ್ ನೋಡಿ ಮೇಲೆ ಇದು ಈ ತರ ಲಾಜಿಕ್ ಇರ್ತಿತ್ತು ಪಿ ಎಸ್ ಅಲ್ಲಿ. ಓಕೆ, ದೇ ವಿಲ್ ನಾಟ್ ಎಕ್ಸ್ಪೆಕ್ಟ್ ಯು ಟು ನೋ ಎವ್ರಿಥಿಂಗ್, ಬಟ್ ದೇ ವಿಲ್ ಎಕ್ಸ್ಪೆಕ್ಟ್ ಯು ಟು ಬಿಕಮ್ ಲಾಜಿಕಲ್ ಕ್ರಿಟಿಕಲ್ ಟು ದ ಕ್ವಶನ್. ಓಕೆ, ಸೊ ಜಸ್ಟ್ ಕ್ವಶನ್ ಓದಿದಿರ ಅಂದ್ರೆ ಲಾಜಿಕ್ ಅಪ್ಲೈ ಮಾಡಿದಿರ ಅಂದ್ರೆ ಆಗುತ್ತಿದೆ. ಓಕೆ, ನೆಕ್ಸ್ಟ್ ಇದು ನೋಡಿ, ಇದು ಒಂಥರ ಇರ್ತಿತ್ತು. ಇದು ಆನ್ಸರ್ ಗೆ ಆಮೇಲೆ ಗೊತ್ತಾಗ್ತಿದೆ, ಯಾಕಂದ್ರೆ ತುಂಬಾ 25 ಕ್ವಶನ್ ಅಲ್ಲ. ಸೊ ಇದೆಲ್ಲ ತುಂಬಾ ವೇರಿಯೇಷನ್ ಇತ್ತು ಎಲ್ಲ ಇನ್ಸ್ಟಿಟ್ಯೂಟ್ ಆನ್ಸರ್. ಸೊ ಯು ಪಿ ಎಸ್ ಸಿ ಏನ್ ಕನ್ಸಿಡರ್ ಮಾಡ್ತಾರೆ ಅದು ನೋಡ್ಬೇಕು. ಅದೇ ನಾನು ಅದನ್ನ ಯೋಚನೆ ಮಾಡಿದೆ, ಬಟ್ ಇನ್ನು ಯು ಪಿ ಎಸ್ ಸಿ ಕ್ವಶನ್ ಇದು ಬರ್ತಿತ್ತಲ್ಲ ಆನ್ಸರ್ ಕಿ, ಅವಾಗನೂ ಗೊತ್ತಾಗ್ತಿತ್ತು ಯಾವ್ದು ಕರೆಕ್ಟ್ ಆನ್ಸರ್ ಐತಿ ಇಲ್ಲಿ. ಓಕೆ, ಬಟ್ ಒಂದು ಸ್ಮಾಲ್ ಲಾಜಿಕ್ ಅಲ್ಲಿ ಅದೇ ಹೇಳ್ತಾ ಇದೀನಿ. ಇದು ನೋಡಿ, ಈಗ ಲಾಜಿಕ್ ಅಂದ್ರೆ ಒಂಥರ ಕ್ವಶನ್ಸ್ ಇರ್ತಾರೆ. ಓಕೆ, ನಿಮ್ದು ಒಂದು 4 ಆಪ್ಷನ್ಸ್ ಇರ್ತಾರೆ. 4 ಆಪ್ಷನ್ ಅಲ್ಲಿ ಎ ಬಿ ಸಿ ಡಿ 2 ಆಪ್ಷನ್ ಎಲಿಮಿನೇಟ್ ಮಾಡ್ತೀರಾ. ನಾವು ರಿಮೈನಿಂಗ್ ಬಿ ಅಂಡ್ ಡಿ. ಓಕೆ, ಇದು ಸಿಚುವೇಶನ್ ಅಂದ್ರೆ ಏನ್ ಹೇಳ್ತಾರೆ ಇದಕ್ಕೆ 50-50. ಓಕೆ, ಸೊ ತುಂಬಾ ಜನ ಹೇಳ್ತಾರೆ ನಿಮ್ಗೆ ಅಟೆಂಪ್ಟ್ ಮಾಡಿ 50-50, ಬಟ್ ನೀವೇ ಇದು 50-50 ಸಿಚುವೇಶನ್ ಎಲ್ಲ ಇದು ಒಂದು ಕಾಲಮ್ ಮಾಡಿ. ಇದು 50-50 ಅಲ್ಲಿ ಕರೆಕ್ಟ್ ಎಷ್ಟು ಕರೆಕ್ಟ್ ಬರ್ತಾರೆ, ಎಷ್ಟು ರಾಂಗ್ ಬರ್ತಾರೆ ನೋಡಿ. ಓಕೆ, ಸೊ ಮೋಸ್ಟ್ಲಿ 90% ವಿಲ್ ಬಿಕಮ್ ನೆಗೆಟಿವ್ ಇಯರ್. ಯಾಕೆ ನೆಗೆಟಿವ್ ಇರ್ತಿ? ನಮ್ದೇನ್ ಮೈಂಡ್ ಸೆಟ್ ಇರ್ತಿದ್, ಎಲ್ಲರೂ ಹೇಳ್ತಾರೆ 50-50 ಒಂದು ಆಪ್ಷನ್ ಚೂಸ್ ಮಾಡೋ ಹೋಗೋ. ವಿಲ್ ನಾಟ್ ಅಪ್ಲೈ ಎನಿ ಲಾಜಿಕ್ ದೇರ್. ಓಕೆ, ವಿಲ್ ನಾಟ್ ಬಿಕಮ್ ಕ್ರಿಟಿಕಲ್. ಯಾವ ತರ 50-50 ಯಾವಾಗ ಹೋಗ್ಬೇಕು ಅಂದ್ರೆ ವೆನ್ ದೇರ್ ಇಸ್ ಓನ್ಲಿ ಲಾಜಿಕ್. ಓಕೆ, ಈ ಫ್ಯಾಕ್ಟ್ ಐತಂದ್ರೆ ಓಕೆ, ಬಿ ಮತ್ತೆ ಡಿ ಅಲ್ಲಿ ಒಂದು ಕ್ವಶನ್ ಅಲ್ಲಿ ಫ್ಯಾಕ್ಟ್ ಐತೆ. ಓಕೆ, ನಿಮ್ಗೆ ಫ್ಯಾಕ್ಟ್ ಗೊತ್ತೇನಿಲ್ಲ, ಫ್ಯಾಕ್ಟ್ ಗೊತ್ತಿಲ್ಲ ಅಂದ್ರೆ ಅದ ಅಟೆಂಪ್ಟ್ ಮಾಡೋದಿಲ್ಲ. ಓಕೆ, ಇದು ಒಂದ್ ಆ ತರ ಕ್ವಶನ್. ಆಸ್ಮಾಕ ಇಲ್ಲದ ಗೋದಾವರಿ, ಯಾಕಂದ್ರೆ ಓನ್ಲಿ ಒಂದು ಸಾಧಾರಣ ಓನ್ಲಿ ಇದು ಕರೆಕ್ಟ್ ಅದ್ ಗೊತ್ತು. ಕಂಬೋಜಾ ವಿಪಾಶ ನಮ್ಗೆ ಗೊತ್ತಿಲ್ಲ. ಓಕೆ, ನೀವೇ ಇಲ್ಲ ನಿಮ್ದು ಫೌಂಡೇಶನ್ ಕೋರ್ಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅವಂತಿ ಮಹಾನದಿ ಎಲ್ಲಿ ಹೋಗ್ತಿತ್ತು? ಒಡಿಸ್ಸಾ ಅಲೆ. ಓಕೆ, ಅವಂತಿ ಎಲ್ಲಿತ್ತು? ಮಧ್ಯಪ್ರದೇಶ ಅಲೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ರಾಂಗ್. ಓಕೆ, ದೆನ್ ಕೋಶಲ ಶೆರುಯು ಕರೆಕ್ಟ್ ಇದು. ಓಕೆ, ಇದು ನೋಡಿ ಈಗ ಕರೆಕ್ಟ್ ಅದ್ ಗೊತ್ತು ನಿಮ್ಗೆ. ನಂದು ಕಂಡೀಷನ್ ಏನಾಯ್ತು ಆಕ್ಚುಯಲ್ ಎಕ್ಸಾಮ್ ಅಲ್ಲಿ. ಸೊ ಇದು ರಾಂಗ್ ಮಾಡಿದೆ, ಇದು ಒಂದು ಕರೆಕ್ಟ್. ಸೊ ನಂದು ಏನ ಆಲ್ 4 ಆರ್ ನಾಟ್ ಕರೆಕ್ಟ್, ಯಾಕಂದ್ರೆ ಒಂದು ರಾಂಗ್ ಇತ್ತು. ಓಕೆ, ಮತ್ತೆ ಈಗ ಇದನ್ನು ಗೊತ್ತು. ಸೊ ಓನ್ಲಿ 1 is not correct here. ಓನ್ಲಿ 2 ಆರ್ ಕರೆಕ್ಟ್, ಓನ್ಲಿ 3 ಆರ್ ಕರೆಕ್ಟ್. ಓಕೆ, ಸೊ ಯಾವ್ದು ಚೂಸ್ ಮಾಡ್ತೀರಾ ಈಗ? ನೀವು ಯಾವಾಗ ಅಟೆಂಪ್ಟ್ ಮಾಡೋದು? ಇಫ್ ಯು ನೋ ದಿಸ್ ಶ್ಯೂರ್ಲಿ, then only you should attempt, because it is fact. If it is some logic, then only you should go and attempt this. If you mark it wrong, we pass it, don't know. If you mark it wrong, if you mark it 2, then how much mark you are losing? 0.66. Okay, so when to attempt the 50-50? When there is logic, when there is a fact, avoid it. Okay, unless you lose 0.66. ಒಂದು 10 ಕ್ವಶನ್ ಆಗಿತ್ತು ಈ ತರ ಅಂದ್ರೆ 6 ಮಾರ್ಕ್ ಇಂದ ಮೈನಸ್ ಆಗಿಬಿಡ್ತೀವಿ. ಓಕೆ, ದಟ್ ಈಸ್ ಸಫಿಸಿಯಂಟ್ ಟು ಮೇಕ್ ಯು ಔಟ್ ಆಫ್ ಲಿಸ್ಟ್. ಓಕೆ, ಸೊ ರಿಮೆಂಬರ್, ಅಟೆಂಡ್ 50-50 ಓನ್ಲಿ ವೆನ್ ಯು ನೋ ದ ಫ್ಯಾಕ್ಟ್. ಇಫ್ ದರ್ ಇಸ್ ಫ್ಯಾಕ್ಟ್ ಇನ್ ಆಲ್, ಡೋಂಟ್ ಅಟೆಂಡ್ ಇಟ್. ಓಕೆ, ಇದು ಒಂದು ಕ್ವಶನ್ ನೋಡಿ. ವಿತ್ ರೆಫರೆನ್ಸ್ ಟು ಕಲ್ಟಿವೇಶನ್ ಆಫ್ ಖರೀಫ್ ಕ್ರಾಪ್ in the last 5 years. Okay, area under the rice cultivation is highest. Area under the cultivation of jowar is more than the oilseeds. Area of cotton cultivation is more than that of sugarcane. Area under sugarcane cultivation is steadily decreasing. ಏನ್ ಮಾಡ್ತೀರಾ ಇದ್ರಲ್ಲಿ?
What you will focus? You will focus on this word. Huh? Whereas sugar cane is steadily decrease. ಒಂದು ಇಲ್ಲೇ ನೋಡಿ ಆಪ್ಷನ್ ನೋಡಿ ಹೀಗೆ 1 3 2 3 4 2 4 2 1 2 3 4. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಕಲ್ಟಿವೇಶನ್ ಆಫ್ ಜೋರ್ ಓಕೆ ಇಸ್ ಮೋರ್ ದೆನ್ ಆಯಿಲ್ ಸೀಡ್ಸ್. ಜೋರ್ ಅಂದ್ರೆ ಏನ? ಜೋರಿ ಗೊತ್ತು ನಮ್ಗೆ, ಇದು ಒಂದು ಕ್ರಾಪ್. ಆಯಿಲ್ ಸೀಡ್ಸ್ ಅಂದ್ರೆ ಎಷ್ಟು ಕ್ರಾಪ್ಸ್ ಇರ್ತಾರೆ? ಸೋಯಾಬೀನ್ ಇರ್ತಾರೆ, ಅದಕ್ಕೆ ಮತ್ತೆ ಸನ್ಫ್ಲವರ್ ಇರ್ತಾರೆ, ಸಿಸಾಮನ್ ಇರ್ತಾರೆ, ತುಂಬಾ ಆಯಿಲ್ ಸೀಡ್ಸ್ ಇರ್ತಾರಲ್ಲ. ಸೊ ಇಟ್ ಇಸ್ ಟಾಕಿಂಗ್ ಅಬೌಟ್ ಮೋರ್ ದನ್ ಒನ್. ಇದೇನಾ ಓನ್ಲಿ ಒನ್ ಕ್ರಾಪ್ ಆನ್ ಮೋರ್ ದನ್ ಒನ್. ಸೊ ನೋಡಿ, ಏರಿಯಾ ಅಂಡರ್ ಕಲ್ಟಿವೇಶನ್ ಜೋರ್ ಇಸ್ ಮೋರ್ ದನ್ ದ ಆಯಿಲ್ ಸೀಡ್. ಸೊ ಇದೇ ಎಲ್ಲ, ದಿಸ್ ಇಸ್ ವಾಟ್ ಕ್ವೆಶ್ಚನ್ ಇಸ್ ಸೈಯಿಂಗ್. ಏರಿಯಾ ಅಂಡರ್ ಒನ್ ಕ್ರಾಪ್ ಇಸ್ ಮೋರ್ ದನ್ ದ 5-6 ಕ್ರಾಪ್ಸ್. ಡು ಯು ಥಿಂಕ್ ಇಟ್ ಇಸ್ ಕರೆಕ್ಟ್? ಸೊ ಇದೆಲ್ಲ ಕೌಂಟ್ ಮಾಡಿದಿರ ಎಷ್ಟು ಆಯಿಲ್ ಸೀಡ್ಸ್ ಕ್ರಾಪ್ ಬರ್ತಾರೆ, ಎಲ್ಲ ಅಡಿಷನ್ ಮಾಡಿದಿರ, ಆಬ್ವಿಯಸ್ಲಿ ಇಟ್ ವಿಲ್ ಬಿ ಮೋರ್ ದನ್ ಜೋರ್. ಓಕೆ, ಸೊ ರಿಮೂವ್ ವೇರ್ ಇಸ್ ದ 2 correct option. So that's why you need to read very carefully. Why I was telling you need to have the concentration. So this is the importance of concentration. When you read single word, that time you need to read it very carefully. If you read it oil seed, you will never understand this logic. ಓಕೆ, ಈ ತರ ಕ್ವಶನ್ ಅಲ್ಲಿ ಈ ತರ ಫ್ಯಾಕ್ಟ್ಸ್ ಇರ್ತಾರಲ್ಲ, ಅವಾಗ ಒಂದು ಕ್ವಶನ್ ಲಾಜಿಕಲ್ ಇರುತ್ತೆ. ಬಿಕಾಸ್ ಯು ಪಿ ಸಿ ಡೋಂಟ್ ವಾಂಟ್ ಯು ಟು ನೋ ಎವ್ರಿಥಿಂಗ್. ದೇ ಜಸ್ಟ್ ಆರ್ ಚೆಕಿಂಗ್ ಯುವರ್ ನಾಟ್ ನಾಲೆಜ್ ಬಟ್ ಯುವರ್ ಲಾಜಿಕ್, ಯುವರ್ ಕಾನ್ಸಂಟ್ರೇಷನ್. ಒಂದು ನಿಮ್ಗೆ ಫ್ಯಾಕ್ಟ್ ಗೊತ್ತಂದ್ರೆ ಆಬ್ವಿಯಸ್ಲಿ ಕರೆಕ್ಟ್ ಆಗ್ಬಿಡ್ತೈತಿ ಇಲ್ಲಿ. ಓಕೆ, ಇದು ಒಂದು ಕ್ವಶನ್ ನೋಡಿ, ಇದು ನಾಲೆಜ್ ಬೇಸ್ಡ್. ಓಕೆ, ಇದು ಲಾಜಿಕಲ್ ಇಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ epic of ancient India love story of son of founder of Shunga dynasty? Who was the founder of Shunga dynasty? Pushyamitra Shunga. Okay, ಹೆಸರೇನು ಅವ್ರದ್ದೆ? Pushyamitra. Okay, even if you don't know this, Mitra. Okay, so this is the knowledge based question. They are expecting you to know this, not this. Okay, ಮತ್ತೊಂದು ಕ್ವೆಶನ್ ನಾನು ಡಿಸ್ಕಸ್ ಮಾಡಿದ್ದೀನಿ, ನೋಡಿದ್ದೀರಾ? ನಾಲೆಜ್ ಬೇಸ್ಡ್ ಕ್ವೆಶನ್ ಒಂದು ರೀಲ್ ಮಾಡಿದೆ ಅವಾಗ. ಇದು ಹೇಳ್ತೀನಿ ಅನ್ಕತೈತಿ ನಂಗೆ. ಇದು ನೋಡಿ 22 ದ ಕ್ವೆಶನ್ ಇತ್. ವಿತ್ ರೆಫರೆನ್ಸ್ ಟು ಇಂಡಿಯನ್ ಹಿಸ್ಟ್ರಿ ಕನ್ಸಿಡರ್ ಫಾಲೋಯಿಂಗ್ ಟೆಕ್ಸ್ಟ್. ಓಕೆ, ವಿಚ್ ಆರ್ ಅಬೌವ್ ದ ಜೈನ ಟೆಕ್ಸ್ಟ್. ಓಕೆ, ಈಗ ನಾಲೆಜ್ ನಿಮ್ದು ಬೇಸಿಕ್ ನಾಲೆಜ್ ಏನು ಗೊತ್ತಿರಬೇಕು. ಜೈನ ಟೆಕ್ಸ್ಟ್ ಯಾವ್ದು ಲ್ಯಾಂಗ್ವೇಜ್ ಅಲ್ಲಿ ಇದೆ, ಯಾವ್ದು ಲ್ಯಾಂಗ್ವೇಜ್ ಯೂಸ್ ಮಾಡಿದಾರ ಅವ್ರು? ಜೈನ ಟೆಕ್ಸ್ಟ್ ಪ್ರಾಕೃತ್ ಲ್ಯಾಂಗ್ವೇಜ್. ಓಕೆ, ಮತ್ತೆ ಜೈನ ಟೆಕ್ಸ್ಟ್ ಜೊತೆ ಅಲಾಂಗ್ ವಿತ್ ಜೈನ ಟೆಕ್ಸ್ಟ್ ಅದರ್ ಪ್ರಾಮಿನೆಂಟ್ ಒನ್ ಬುದ್ಧಿಸ್ಟ್. ಓಕೆ, ಬುದ್ಧಿಸ್ಟ್ ಯಾವ್ದು ಲ್ಯಾಂಗ್ವೇಜ್? ಪಾಲಿ. ಓಕೆ, ಸೊ ಪಾಲಿ ಲ್ಯಾಂಗ್ವೇಜ್ ಹೆಸರು ನೋಡಿದಾರ? ಯಾವ ತರ ಹೆಸರು ಇರ್ತಿತ್ತು, ಯಾವ ತರ ಅದು ಪ್ರೊನೌನ್ಸಿಯೇಷನ್ ಇರ್ತಿತ್ತು. ಇದನ್ನು ನೋಡಿ, ಔದಾನ ಶತಕ, ಅಶ್ವಘೋಷ, ತುಂಬಾ ಹೆಸರಿದ್ದಾರೆ. ಅಲ್ಲೇ ಒಂದು ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದಿರ ಅಂದ್ರೆ ಇದು ಆರ್ದ ಪ್ರೊನೌನ್ಸಿಯೇಷನ್ ಆಗೋಲ್ಲ ಪಾಲಿ ಲ್ಯಾಂಗ್ವೇಜ್ ಅಲ್ಲಿ. ಪ್ರೊನೌನ್ಸಿಯೇಷನ್ ಆಗೋಲ್ಲ ಪಾಲಿ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಮತ್ತೆ ಪ್ರಾಕೃತ ಅಲ್ಲೇ ಇದು ಪ್ರೊನೌನ್ಸಿಯೇಷನ್ ಆಗ್ತಿತ್ತು, ರ. ಓಕೆ, ಇದು ನೋಡಿ ಔದಾನ ಶತಕ, ಇದು ರ ಪ್ರೊನೌನ್ಸಿಯೇಷನ್ ಇಲ್ಲ. ಇದು ಎಲ್ಲ ನಿತಿ ಪಕ್ಕರ್ ಇಲ್ಲೇ, ಇದು ಗೊತ್ತಿಲ್ಲ ಬಿಡಿ. ಔದಾನ ಶತಕ ನಿಮ್ಗೆ ಗೊತ್ತು, ರ ಪ್ರೊನೌನ್ಸಿಯೇಷನ್ ಇಲ್ಲ. ಪಾಲಿ ತರ ಕಾಣ್ತದೆ ಇದೆ. ಓಕೆ, ಪಾಲಿ ತರ ಪ್ರೊನೌನ್ಸಿಯೇಷನ್ ಇತ್ತು. ಸೊ ಇಲ್ಲೇ ಒಂದು ಥರ್ಡ್ ಎಲಿಮಿನೇಟ್ ಮಾಡಿದೀರಾ ಅಂದ್ರೆ ನಿಮ್ಗೆ ಆನ್ಸರ್ ಬಿಡ್ತಿತ್ತು ಇಲ್ಲೇ. ಓಕೆ, ಇದು ನಾಲೆಜ್ ಬೇಸ್ಡ್. ಓಕೆ, ಇದನ್ನು ನಾಲೆಜ್ ಬೇಸ್ಡ್.
First statement, Vietnam has the one of the fastest growing economy in the world in recent year. Okay, Vietnam is led by the multi-party political system. Vietnam economic growth is linked to integration with global supply chain, focus on export. Okay, long term Vietnam's low labor cost, stable exchange rate attracted global manufacturers. It has the most productive e-service sector. Okay, ಇದೆಲ್ಲ ಬಿಡಿ, ಈ ತರ ಕ್ವಶನ್ಸ್ ಬರ್ತಾರೆ. ಅವಾಗ ಏನ್ ಮಾಡ್ಬೇಕು, ಫ್ಯಾಕ್ಟ್ ಎಲ್ಲಿ ಇರ್ತದೆ ಅಲ್ಲೇ ಕಾನ್ಸಂಟ್ರೇಟ್ ಮಾಡೋದು. ಓಕೆ, ಇದೆಲ್ಲ ಕ್ವಶನ್ 5 ಕ್ವಶನ್ ಸ್ಟೇಟ್ಮೆಂಟ್ ನೋಡಿದ್ಮೇಲೆ ಫ್ಯಾಕ್ಟ್ ಇಲ್ಲೇ ಅಷ್ಟೇ ಇನ್ಕ್ಲೂಡ್ ಆಗೈತೆ. ವರ್ಲ್ಡ್ ಹಿಸ್ಟ್ರಿ ಆಗಿತ್ತು, ವರ್ಲ್ಡ್ ಹಿಸ್ಟ್ರಿ ಓದಿದಿರಾ? ಅದು ನಿಮ್ದು ಮಿಸ್ಟೇಕ್, ಈಗ ಓದಿಲ್ಲ ಅಂದ್ರೆ. ಓಕೆ, ವರ್ಲ್ಡ್ ಹಿಸ್ಟ್ರಿ ಅಲ್ಲಿ USA has lost only one war in its entire history. USA, it is the against Vietnam. Okay, so what is the Vietnam? They divided Vietnam into 2 parts. Okay, upper part was the during Cold War time, it was the communist bloc, communist Vietnam, and down was the capitalist one. Ultimately ಏನಾಯ್ತು, the communist won and entire Vietnam became communist. Even if you see the name of Vietnam, it is the People's Republic of Vietnam. People's Republic ಯಾವಾಗ ಇರ್ತಿತ್ತು ಅವಾಗ ಅದು ಕಂಟ್ರಿ ಕಮ್ಯುನಿಸ್ಟ್ ಇರ್ತಿತ್ತು. ಓಕೆ, ಸೊ ನಮ್ಗೆ ಗೊತ್ತು ಚಾೈನಲ್ಲಿ ಎಷ್ಟು ಪಾರ್ಟೀಸ್ ಇದ್ದಾರೆ? ಓನ್ಲಿ 1 ಪಾರ್ಟಿ. ಓಕೆ, ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ ಯಾವ್ದನ್ನು ಕಮ್ಯುನಿಸ್ಟ್ ಪಾರ್ಟಿ ಇರಲಿ, ಅಲ್ಲೇ ಓನ್ಲಿ 1 ಪಾರ್ಟಿ ಇರ್ತದೆ. ಸೊ ಇದನ್ನ ಫ್ಯಾಕ್ಟ್ ಗೊತ್ತು ನಿಮ್ಗೆ. ಇದು ಏನೋ ಹೇಳ್ತಾ ಇದ್ದಾರೆ, ಮಲ್ಟಿ ಪಾರ್ಟಿ ಸಿಸ್ಟಮ್. ವಿಯೆಟ್ನಾಮ್ ಇಸ್ ಕಮ್ಯುನಿಸ್ಟ್ ಕಂಟ್ರಿ ಬಿಕಾಸ್ ವಿ ನೋ ದ ವರ್ಲ್ಡ್ ಹಿಸ್ಟ್ರಿ. ಮಲ್ಟಿ ಪಾರ್ಟಿ ಸಿಸ್ಟಮ್ ಇಸ್ ಇಂಪಾಸಿಬಲ್. ಇದು ಎಲಿಮಿನೇಟ್ ಮಾಡಿದೀರಾ ಅಂದ್ರೆ 2 ಇಲ್ಲೇ ಹೋಯ್ತು, ಇಲ್ಲೇ ಹೋಯ್ತು. ರಿಮೈನಿಂಗ್ 2 ಆಪ್ಷನ್ಸ್. ನೀವೇನು ಏನಾಯ್ತು, ಕರೆಂಟ್ ಅಫೇರ್ ಓದ್ತಾ ಇದೀರಾ ಅಂದ್ರೆ ಎಲ್ಲ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಆರ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ. ಓಕೆ, ಹೆಡ್ಲೈನ್ ಇರ್ತಿದೆ ಎಲ್ಲ ಕಡೆ. ಸೊ ಕರೆಕ್ಟ್ ಆಪ್ಷನ್. ಯಾಕಂದ್ರೆ ನಾ ಯಾಕೆ ಚೂಸ್ ಮಾಡಿದೆ, ಇಲ್ಲಿ ನಂದು 50-50 ಸಿಚುವೇಶನ್ ಆಯ್ತು. ಬಟ್ ಐ ಚೂಸ್ ದಿಸ್ ಬಿಕಾಸ್ ಇಲ್ಲೇ ಫ್ಯಾಕ್ಟ್ ಇಲ್ಲ. ಇದೇನ ಹೇಳ್ತಾರೆ, ಒನ್ ಆಫ್ ದ ಫಾಸ್ಟೆಸ್ಟ್. ಇಟ್ ಸೇಸ್ ವಿಯೆಟ್ನಾಮ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದ ವರ್ಲ್ಡ್. ಅವಾಗ ನನಗೆ ಫ್ಯಾಕ್ಟ್ ಗೊತ್ತಿರಬೇಕು ಅದೇ. ಸೊ ದಟ್ ಟೈಮ್ ಐ ವಿಲ್ ಬಿಕಮ್ ವೆರಿ ಸಸ್ಪೆಕ್ಟೇಬಲ್ ಟು ಇಟ್. ಇದನ್ನ ಕರೆಕ್ಟ್ ಕೊಟ್ಟಿದಾರಪ್ಪ UPSC ಇದು ಆನ್ಸರ್ ಅಲ್ಲಿ. ವಿಯೆಟ್ನಾಮ್ ಹ್ಯಾಸ್ ದ ಮೋಸ್ಟ್ ಪ್ರೊಡಕ್ಟಿವ್ e-service ಇನ್ ದ ಇಂಡೋ ಪೆಸಿಫಿಕ್. ವಿಯೆಟ್ನಾಂ ಬಗ್ಗೆ ಕೇಳ್ತಾ ಇದಾರೆಪ್ಪ. ವಿಯೆಟ್ನಾಮ್ ಹ್ಯಾಸ್ ದ ಮೋಸ್ಟ್ ಪ್ರೊಡಕ್ಟಿವ್ e-service ಸೆಕ್ಟರ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಏನಾಯ್ತು ಡೌಟ್? ಏನಾಯ್ತು? e-service ಸೆಕ್ಟರ್ ಇರ್ತಿತ್ತಲ್ಲ, ಅದಕ್ಕೇನಾ? ನಮ್ದು e-service ಸೆಕ್ಟರ್ ಮೋಸ್ಟ್ ಪ್ರೊಡಕ್ಟಿವ್ ಏನೈತಲ್ಲ, ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ GDP-ಗೆ? ಆನ್ಲೈನ್ ಸರ್ವಿಸ್ ಡೆಲಿವರಿ ಇದೆಲ್ಲ ಪ್ರೊಡಕ್ಟಿವ್ ಅಲ್ಲ. ಇದು ಫ್ಲಿಪ್ಕಾರ್ಟ್, ಅಮೆಝಾನ್, ಈಗ ಬ್ಲಿಂಕಿಟ್ ಬರ್ತಾ ಇದೆ. ಓಕೆ, Q-commerce, e-commerce ಇದೆಲ್ಲ ಪ್ರೊಡಕ್ಟಿವ್ ಇರ್ತಾರೆ ಮೋಸ್ಟ್ಲಿ. ಓಕೆ, ಬಟ್ ಇದು ಲಾಜಿಕ್ ಇತ್ತು. ಸೊ ಯು ನೀಡ್ ಟು ಫೋಕಸ್ ಆನ್ ದಿಸ್ ಫ್ಯಾಕ್ಟ್. ಓಕೆ, ಸೊ ದಿಸ್ ಇಸ್ ವಾಟ್ ಈಸ್ ಡೂಯಿಂಗ್ ಈಸ್ ಓವರ್ ಥಿಂಕಿಂಗ್. ಓಕೆ, ನಿಮ್ದಕ್ಕೆ ಯಾವಾಗ ಕ್ವಶನ್ ಸಾಲ್ವ್ ಮಾಡ್ತೀರಾ ಹೆಂಗಿರ್ತಿದ್ ಗೊತ್ತು? ಒಂದ್ ಇರ್ತಿದ್ ಅರ್ಲಿ ಕನ್ಕ್ಲೂಷನ್. ಓಕೆ, ಆಮೇಲೆ ಇರ್ತಿದ್ ಓವರ್ ಥಿಂಕಿಂಗ್. ಸೊ ಯಾವಾಗ ಕ್ವಶನ್ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಫಸ್ಟ್ ಯು ವಿಲ್ ಸ್ಟ್ಯಾಂಡಿಂಗ್ ಹಿಯರ್. ಇಲ್ಲೇ ಸ್ಟ್ಯಾಂಡ್ ಮಾಡಿದ್ದೀರಾ ಅಂದ್ರೆ ರಾಂಗ್ ಹೋಗ್ತಿತ್ತು. ಸ್ವಲ್ಪ ಇದು ಲೈನ್ ಕ್ರಾಸ್ ಮಾಡಿ ಆ ಕಡೆ ಹೋಗಿದ್ದೀರಾ ಅಂದ್ರೆ ರಾಂಗ್ ಹೋಗ್ತಿತ್ತು. ಸೊ ಯು ನೀಡ್ ಟು ಬಿ ಹಿಯರ್. Okay, that only between the early conclusion and overthinking, then only mark it correct. Next, ಇದು ಒಂದು ಲಾಜಿಕಲ್ ಇದೆ. ಓಕೆ, ನಾನು ಇದು 22 ಅಲ್ಲಿ ಕ್ವಶನ್ ಬಂತು ಇದೆ. I read this organization first time in 2022 prelims paper. Okay, organization of Turkic state. Which of the above the member? ನಾವು ತುರ್ಕಿಕ್ ಎಲ್ಲಿ ಇರ್ತಾರೆ? ತುರ್ಕಿಕ್ ಫಸ್ಟ್ ಹೇಳಿ ನಂಗೆ. ತುರ್ಕ್, ವಾಟ್ ಈಸ್ ತುರ್ಕ್? ಇಟ್ ಈಸ್ ಅ ಇಥನಿಸಿಟಿ. ಕರೆಕ್ಟ್ ಅಲ್ಲ? ಇಥನಿಸಿಟಿ ಇಸ್ ಕೈಂಡ್ ಆಫ್ ನ್ಯಾಷನಾಲಿಟಿ. ತುರ್ಕಮೆನಿಸ್ತಾನ್ ಮೋಸ್ಟ್ಲಿ. ಓಕೆ, ಇದೆಲ್ಲರೂ ಮುಗಲ್ಸ್, ದೇವರು ತುರ್ಕ್ಸ್. ಓಕೆ,
ಸೊ ದೀಸ್ ವೇರ್ ಇವನ್ ಖಲ್ಜಿ, ಆಲ್ ದೀಸ್ ಪೀಪಲ್ ವೇರ್ ತುರ್ಕ್ಸ್. ಇಟ್ ವಾಸ್ ಅ ಇಥ್ನಿಸಿಟಿ. ಸೊ ಈಗ ಇಥ್ನಿಸಿಟಿ, ತುರ್ಕಿಕ್ ಇಥ್ನಿಸಿಟಿ ಎಲ್ಲಿ ಸ್ಪ್ರೆಡ್ ಆಗಿದೆ ಮೋಸ್ಟ್ಲಿ? ಏಷ್ಯಾ ಕಾಂಟಿನೆಂಟ್ ಅಲ್ಲಿ. ಓಕೆ, ಮೋಸ್ಟ್ಲಿ ಏಷ್ಯಾ ಕಾಂಟಿನೆಂಟ್. ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಮೋಸ್ಟ್ಲಿ ಅಲ್ಲೇ ಸೆಂಟ್ರಲ್ ಏಷ್ಯಾ ಮತ್ತೆ ಸೌತ್ ಏಷ್ಯಾ. ಓಕೆ, ಸೊ ಈಗ ಕ್ವಶನ್ಸ್ ನೋಡಿ. ಫಸ್ಟ್ ಅರ್ಮೇನಿಯಾ ಐತ್, ಅಜರ್ಬೈಜಾನ್ ಐತ್, ಕ್ರೊಯೇಷಿಯಾ ಐತ್, ರೊಮೇನಿಯಾ ಐತ್, ಉಜ್ಬೇಕಿಸ್ತಾನ್ ಐತ್. ಸೊ ಇದು 2 ಕಂಟ್ರೀಸ್ ಇದ್ದಾರೆ, ಕ್ರೊಯೇಷಿಯಾ ಮತ್ತು ರೊಮೇನಿಯಾ. ಎಲ್ಲೆದು ಕಂಟ್ರಿ ಇದ್ದಾರೆ ಇಲ್ಲಿ? ಯುರೋಪ್. ಸೊ ಇದು 2 ಕಂಟ್ರಿ ಎಲಿಮಿನೇಟ್ ಮಾಡಿ, ನಿಮ್ಗೆ ಆನ್ಸರ್ ಸಿಗ್ತದೆ. ಓಕೆ, 4 ಇಲ್ಲೇ ಇಲ್ಲ ಆಯ್ತು, 3 ಇಲ್ಲೇ 3 ಹೋಯ್ತು, ಇದನ್ನು 4 ಹೋಯ್ತು. ಕರೆಕ್ಟ್ ಆಪ್ಷನ್ ಸಿ, 2.5. ಓಕೆ, ಇದು ಲಾಜಿಕ್ ಕ್ವಶನ್. ಸೊ ಈ ತರ ಲಾಜಿಕ್ ಅಪ್ಲೈ ಮಾಡಿದಾರ ಅಂದ್ರೆ ಇದಾಗ್ತದೆ. ಸೊ ಯಾವಾಗ ಈ ತರ ಕ್ವಶನ್ UPSC ಕೊಡ್ತೇವೆ, ದೀಸ್ ಆರ್ ನಾಟ್ ಬೌನ್ಸರ್. ದೇ ವಾಂಟ್ ಯು ಟು ಅಪ್ಲೈ ಯುವರ್ ಲಾಜಿಕ್ ದೇರ್. ದೇ ವಾಂಟ್ ಯು ಟು ಥಿಂಕ್. ದೀಸ್ ಆರ್ ಬೇಸಿಕಲಿ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಪೇಪರ್ ಹೆಂಗ್ ಅಟೆಂಡ್ ಮಾಡೋದು? ಈಗ ಎಷ್ಟು ಕ್ವಶನ್ಸ್ ಇರ್ತಾರೆ? 100. ಓಕೆ, ಸೊ ಒಂದು ಬೇಸಿಕ್ ರೂಲ್, ಎಲ್ಲ 100 ಕ್ವಶನ್ ಮಿನಿಮಮ್ 2 ಟೈಮ್ಸ್ ನೀವೇ ಓದಬೇಕು. ಮಿನಿಮಮ್ 2 ಟೈಮ್ಸ್. ಓಕೆ, ಎಲ್ಲ 100 ಕ್ವಶನ್ಸ್. ಸೊ ನಂದೇನು ಸ್ಟ್ರಾಟಜಿ ಇರ್ತಿತ್ತು? ಮೋಸ್ಟ್ಲಿ 1.40 ಅವರ್ಸ್ ಫಸ್ಟ್. 1.40 ಅವರ್ಸ್ ಅಲ್ಲೇ ನಾನು ಫಸ್ಟ್ ರೀಡಿಂಗ್ ಮಾಡ್ತೀನಿ. ಓಕೆ, ಆಲ್ 100 ಕ್ವಶನ್ಸ್. ಆಮೇಲೆ 30 ಮಿನಿಟ್. ಓಕೆ, 30 ಮಿನಿಟ್ 40 ಮಿನಿಟ್ ಎಷ್ಟು ಆಗ್ತಿತ್ತು ಅಷ್ಟೇ. ಓಕೆ, ಸೆಕೆಂಡ್ ರೀಡಿಂಗ್ ತಗೋತೀವಿ. ಸೊ ಫಸ್ಟ್ ರೀಡಿಂಗ್ ಮಾಡ್ತಾ ಟೈಮ್ ಏನ್ ಮಾಡೋದು? ಇಡೋದು. ಓಕೆ, ಮೋಸ್ಟ್ಲಿ ಫಸ್ಟ್ ರೀಡಿಂಗ್ ಅಲ್ಲಿ ನಿಮ್ದು ಕ್ವಶನ್ ರಾಂಗ್ ಹೋಗುತ್ತಿತ್ತು. ವೈ ರಾಂಗ್? ಬಿಕಾಸ್ ಯುವರ್ ಬ್ರೈನ್ ಇಸ್ ದಟ್ ಅಂಡರ್ ಬರ್ಡನ್ ಟು ರೀಡ್ ಆಲ್ 100 ಕ್ವಶನ್ಸ್. ಸೊ ವಿಲ್ ನಾಟ್ ಥಿಂಕ್ ಇಫೆಕ್ಟಿವ್ಲಿ ದೇರ್. ಓಕೆ, ಸೊ ಅವಾಗ ಏನ್ ಮಾಡೋದು? ನಿಮ್ಗೆ ಫಸ್ಟ್ ಕ್ವಶನ್ ಓದ್ತಾ ಇದೀರಾ, ಹೀಗೆ ಡೈರೆಕ್ಟ್ ಕ್ವಶನ್ ನಿಮ್ದು ನೋಟ್ಸ್ ಅಲ್ಲಿ ಬಂತು, ಇಲ್ಲಾಂದ್ರೆ ಕ್ಲಾಸ್ ಅಲ್ಲಿ ಎಲ್ಲೆದ್ದು ಓದಿದ್ರೆ ಅಲ್ಲೇದು ಬಂತು, ಡೈರೆಕ್ಟ್ ಆನ್ಸರ್ ಗೊತ್ತು ನಿಮ್ಗೆ, ಅದು ಅಟೆಂಡ್ ಮಾಡಿ. ಓಕೆ, ಸೆಕೆಂಡ್ ಕ್ವಶನ್ ಬಂತು. ಸೆಕೆಂಡ್ ಕ್ವಶನ್ ಒಂದು 2 ಸ್ಟೇಟ್ಮೆಂಟ್ ಅಲ್ಲಿ ನಿಮ್ದು ಸ್ವಲ್ಪ ಇದಾಗ್ತಾ ಇದೆ. ಓಕೆ, 50-50 ಆಗ್ತಾ ಇದೆ. ಯು ಆರ್ ನಾಟ್ ಏಬಲ್ ಟು ಜಡ್ಜ್ ದಟ್, ದೆನ್ ಇಟ್ ಮಾರ್ಕ್ಸ್ 2. ವೈ 2? ಬಿಕಾಸ್ ಐ ವಿಲ್ ಅಟೆಂಡ್ ಇಟ್ ಇನ್ ಸೆಕೆಂಡ್ ರೀಡಿಂಗ್. ಈ ತರ ಆಲ್ 100 ಕ್ವಶನ್ಸ್ ಇನ್ 1.40 ಮಿನಿಟ್ ಅಲ್ಲಿ. ಸೊ ನಿಮ್ದೆ ಫಸ್ಟ್ ಈ ತರ ಯಾವಾಗ ಆಗ್ತಿತ್ತು? ಸೊ ಯು ನೀಡ್ ಟು ಮಾರ್ಕ್ ಇಟ್ ಕರೆಕ್ಟ್. ಓಕೆ, ಸೊ ಡೈರೆಕ್ಟ್ ಆನ್ಸರ್ ಸಿಕ್ತಿತ್ತು, ಅದನ್ನ ಕ್ವಶನ್ ಫಸ್ಟ್ ರೀಡಿಂಗ್ ಅಲ್ಲಿ ಅಟೆಂಡ್ ಮಾಡೋದು. ಒಂದ್ ಸ್ವಲ್ಪ ಡೌಟ್ ಇದಂದ್ರೆ ಯು ನೀಡ್ ಟು ಕೀಪ್ ಇಟ್ ಟು ದಿಸ್ ಸೆಕೆಂಡ್ ರೀಡಿಂಗ್. ಓಕೆ, ಸೊ ನೀವು ಎಷ್ಟು ಓದಿರಾ? ಇನ್ನ 3 ತಿಂಗಳಿದೆ. ಓಕೆ, ಎಲ್ಲರೂ ಫಸ್ಟ್ ಅಟೆಂಪ್ಟರ್ ಎಲ್ಲರೂ. ಓಕೆ, ಸೊ ಯಾರು ಅಟೆಂಡ್ ಮಾಡಿದಾರೆ ಅವ್ರಿಗೆ ಗೊತ್ತಿರಬೇಕು. ಸೊ ನೀವು ಎಷ್ಟು ಓದಿ, ನೀವು 3 ತಿಂಗಳಲ್ಲಿ ಒಂದು 10 ಬುಕ್ಸ್ ಓದಿರಾ ಈಚ್ ಸಬ್ಜೆಕ್ಟ್ಗೆ, ಇಲ್ಲಾಂದ್ರೆ 20 ಓದಿ. ಸೊ ಮ್ಯಾಕ್ಸಿಮಮ್ ಫಸ್ಟ್ ರೀಡಿಂಗ್ ಅಲ್ಲಿ ನಿಮ್ದೆ 35 ಕ್ವಶನ್ಸ್ ಅಟೆಂಪ್ಟ್ ಆಗ್ತದೆ. ಓಕೆ, 35, ಮ್ಯಾಕ್ಸಿಮಮ್ 35. ಅಲ್ಲಿದ್ದು ಮುಂದೆ ನಿಮ್ದು ಎಲ್ಲ ಲಾಜಿಕಲಿ ಕ್ವಶನ್ ಸಾಲ್ವ್ ಮಾಡಬೇಕು. ಓಕೆ, ಸೊ ಯಾಕೆ 35 ಅಂದ್ರೆ ಈ ತರ ಅಪ್ಲೈ ಮಾಡಿದಾರೆ ಅಂದ್ರೆ ಇದು ಹೋಗ್ತಿತ್ತು 50-55 ತನಕ ಹೋಗ್ತಿತ್ತು. ಬಟ್ ಇಫ್ ಯು ಡೋಂಟ್ ವಾಂಟ್ ಟು ಲೂಸ್ ಮಾರ್ಕ್ಸ್ ಇನ್ ದಟ್ ಫಸ್ಟ್ 40-45 ಕ್ವಶನ್ಸ್, ದೆನ್ ಡೂ ದಿಸ್. ಮೋಸ್ಟ್ಲಿ ಈ ತರ ಇರ್ತಿತ್ತಲ್ಲ, ನಮ್ದು ಗೋಲ್ ಏನ? ಸ್ಟ್ಯಾಟಿಕ್ ಕ್ವಶನ್ಸ್ ಅಲ್ಲೇ 90% ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡೋದು. ಓಕೆ, 90% ಸ್ಟ್ರೈಕ್ ರೇಟ್ ಇರಬೇಕು. ಸೊ ಅವಾಗ ಏನ್ ಮಾಡ್ಬೇಕು? ಈಗ ಪಾಲಿಟಿ ಕ್ವಶನ್ ನೋಡಿದ್ದೀರಾ? ಪಾಲಿಟಿ ಕ್ವಶನ್ ಅಂದ್ರೆ ನಮ್ದು ಎಲ್ಲರದೇ ಇಷ್ಟ ಸಬ್ಜೆಕ್ಟ್. ಸೊ ನೋಡ್ಮೇಲೆ ಏನಾಗ್ತೈತಿ? ನಂದು ಗೊತ್ತು, ಅದ್ ಮಾರ್ಕ್ ಮಾಡಿಬಿಡ್ತೀರಾ. ಸೊ ಅವಾಗ ಮೋಸ್ಟ್ ಪ್ರಾಬ್ಲಿ ದೇರ್ ಇಸ್ ಚಾನ್ಸಸ್ ದಟ್ ಕ್ವಶನ್ ಯು ವಿಲ್ ಲೂಸ್ ದ ಕ್ವಶನ್. ಓಕೆ, ಸೊ ದಟ್ ಟೈಮ್ ಯು ನೀಡ್ ಟು ಬಿಕಮ್ ವೆರಿ ಕೇರ್ಫುಲ್. ಯು ನೀಡ್ ಟು ಟೆಲ್ ಯು ಟ್ವೈಸ್ ದಟ್ ದಿಸ್ ಇಸ್ ಮೈ ಏರಿಯಾ, ಐ ಶುಡ್ ನಾಟ್ ಮಿಸ್ ದ ಕ್ವಶನ್. ಅದು 2 ಟೈಮ್ಸ್ ಓದಿ. ಓಕೆ, ಸೊ ಇಲ್ಲಾಂದ್ರೆ ಅರ್ಥ ಆಗ್ತಾ ಇದ್ದಿಲ್ಲ ಅಂದ್ರೆ ಸೆಕೆಂಡ್ ರೀಡಿಂಗ್ ಕೇಳಿ. ಬಟ್ ಮೋಸ್ಟ್ಲಿ ಇದು ಸ್ಟಾಟಿಕ್ ಕ್ವಶನ್ಸ್ ಇರ್ತಾರೆ, ಒಂದು 50% ಕ್ವಶನ್ ಸೆಕೆಂಡ್ ರೀಡಿಂಗ್ ಇಡಿ. ಯಾಕಂದ್ರೆ ಇಫ್ ಯು ಗೋ ಟು ಆಲ್ 100 ಕ್ವಶನ್ಸ್, ದೆನ್ ದ ಬರ್ಡನ್ ವಿಲ್ ಗೆಟ್ ರಿಡ್ಯೂಸ್ಡ್. ಓಕೆ, ದಟ್ ಟೈಮ್ ಯು ವಿಲ್ ಫೀಲ್ ಫ್ರೀ, ಅಂಡ್ ದಟ್ ವಾಟ್ ಐ ಆಮ್ ಟೆಲಿಂಗ್ ಯು ಅಪ್ಲೈ ಇನ್ ದ ನೆಕ್ಸ್ಟ್ ಟೆಸ್ಟ್. ಓಕೆ, ದಟ್ ಟೈಮ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ 1.40 ಇಲ್ಲ, ಓಕೆ ಸಾರಿ ತುಂಬಾ ಆಯ್ತು, 1.20 ಅವರ್ಸ್ ಅಲ್ಲಿ. ಓಕೆ, ಸೊ ಅವಾಗ ನಿಮ್ಗೆ ಆಲ್ 100 ಕ್ವಶನ್ಸ್ ರೀಡಿಂಗ್ ಆಗಬೇಕು. ಓಕೆ, ಆಲ್ 100 ಕ್ವಶನ್ಸ್ ಅಂದ್ರೆ
ಎಷ್ಟು ನಿಮ್ಗೆ ಡೈರೆಕ್ಟ್ ಆನ್ಸರ್ ಬೇಕು ಗೊತ್ತು ಅದನ್ನ ಮಾರ್ಕ್ ಮಾಡೋದು, ಯಾವ್ದು ಗೊತ್ತಿಲ್ಲ ಸೆಕೆಂಡ್ ರೀಡಿಂಗ್ ಇಡೋದು. ಓಕೆ, ಮತ್ತೆ ಈ ಸ್ವಲ್ಪ ಕ್ವಶನ್ಸ್ ಇರ್ತಾರೆ ನಾಲೆಜ್ ಬೇಸ್ಡ್ ಇರ್ತಾರೆ, ಫಸ್ಟ್ ಟೈಮ್ ಅಲ್ಲಿ ನೋಡ್ತೀರಾ. ಸೊ ಆ ತರ ಕ್ವಶನ್ಗೆ 3 ಮಾರ್ಕ್ ಮಾಡಿ. ಯಾಕಂದ್ರೆ ಯಾವಾಗ ವೆನ್ ಯು ವಿಲ್ ಅಟೆಂಪ್ಟ್ ಥರ್ಡ್ ರೀಡಿಂಗ್ ಅಂದ್ರೆ ಫಸ್ಟ್ ರೀಡಿಂಗ್ ಅಂದ್ರೆ ಯು ನೋ ಆಲ್ ದ 100 ಕ್ವಶನ್ಸ್. ಸೊ ಸೆಕೆಂಡ್ ರೀಡಿಂಗ್ ಯು ವಿಲ್ ಅಟೆಂಪ್ಟ್ ದಿಸ್ ಒನ್ ಓನ್ಲಿ. ಓಕೆ, ಸೆಕೆಂಡ್ ಮಾರ್ಕ್. ಸೊ ಮ್ಯಾಕ್ಸಿಮಮ್ ಇಲ್ಲಿ ಇರ್ತಿತ್ತು ಒಂದು 20 to 25 ಇರ್ತಿತ್ತು. ಇದಕ್ಕೆ ನಿಮ್ಗೆ ಒಂದು 20 ಮಿನಿಟ್ಸ್ ಸಾಕಾಗ್ತೈತಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇರ್ತಿತ್ತು ನಿಮ್ದು 5 ಕ್ವಶನ್ಸ್. ಓಕೆ, ಸೊ ಆಫ್ಟರ್ ಫಸ್ಟ್ ಅಂಡ್ ಸೆಕೆಂಡ್ ರೀಡಿಂಗ್ if you are crossing 85, then don't go for this. If you are not crossing 85, then go and attempt this third reading. Okay, ಸೊ ಇದು ನಿಮ್ಗೆ ಈಗ ಸ್ವಲ್ಪ ಅಭ್ಯಾಸ ಮಾಡಬೇಕು. ಯಾವ ತರ ಕ್ವಶನ್ ಫಸ್ಟ್ ರೀಡಿಂಗ್ ಅಲ್ಲಿ ಅಟೆಂಪ್ಟ್ ಮಾಡಬೇಕು, ಯಾವ ತರ ಕ್ವಶನ್ ಸೆಕೆಂಡ್ ರೀಡಿಂಗ್ ಅಲ್ಲಿ ಮಾಡಬೇಕು. ಓಕೆ, ಸೊ ಫಾರ್ ದಟ್ ಯು ನೀಡ್ ಟು ಅಪ್ಲೈ ಇನ್ ನೆಕ್ಸ್ಟ್ ಟೆಸ್ಟ್. ಓಕೆ, ಇದಾಯ್ತು. ಆಮೇಲೆ ಏನಿರುತ್ತೆ, ಓಕೆ. ಸೊ ನೆಕ್ಸ್ಟ್ ಸಿಸೆಟ್ ಅಲ್ಲಿ ಹಂಗೆ ಇರ್ತಿತ್ತು. ಓಕೆ, ಸಿಸೆಟ್ ಸಾಲ್ವ್ ಮಾಡ್ತಾ ಇದೀರಾ ಕೌಶಿಕ್? ಸಿಸೆಟ್ ಹೆಂಗಿರ್ತಿ, ಸಿಸೆಟ್ ಕ್ವಾಲಿಫೈಂಗ್ ಇತ್ತಲ್ಲ ಅದು ಇಲಿಮಿನೇಟೆಡ್ ಆಕ್ಚುಲಿ. ಸೊ ನಿಮ್ಗೆ GS ಅಲ್ಲಿ ಎಷ್ಟು ಸ್ಕೋರ್ ಬರ್ತಿದ್ ಮ್ಯಾಟರ್ ಆಗೋಲ್ಲ. ಇಲ್ಲೇ ನಿಮ್ದು ಎಷ್ಟು ಸ್ಕೋರ್ ಬೇಕು, 66. ಓಕೆ, 66 ಇಲ್ಲ, ಅದೇ 66 ಇತ್ತು. ಓಕೆ, 66 ಬರಬೇಕು. ಮೋಸ್ಟ್ಲಿ ಲಾಸ್ಟ್ 23 ಅಲ್ಲಿ ನೋಡಿದಿರ ಅಂದ್ರೆ ಎಷ್ಟು ಜನ ಅಟೆಂಪ್ಟ್ ಮಾಡಿದಾರೆ? 23, ಒಂದು 5 ಲಕ್ಷ. ಓಕೆ, ಔಟ್ ಆಫ್ 5 ಲಕ್ಷ ಹೌ ಮೆನಿ ಕ್ಲಿಯರ್ ಸಿಸೆಟ್? 85,000. ಓಕೆ, 85,000 people. Last year also there was data unofficial. They were telling some more 2 lakh or 2.5 lakh people missed the suicide only. Okay, so 66 ಮಾಡಬೇಕು. 66 ಅಲ್ಲಿ ಈ 2 ಟೈಪ್ಸ್ ಇರ್ತಾರೆ. ಫಸ್ಟ್ ಇರ್ತಿತ್ತು ಕಾಂಪ್ರಿಹೆನ್ಷನ್. ಓಕೆ, ಸೆಕೆಂಡ್ ಇರ್ತಿತ್ತು ನಿಮ್ದೆ ಲಾಜಿಕಲ್ ಕ್ವಶನ್ಸ್, ಆಮೇಲೆ ಇರ್ತಿತ್ತು ನ್ಯೂಮರಿಕಲ್. ಸೊ ಯು ನೀಡ್ ಟು ಫೈಂಡ್ ಔಟ್ ಯುವರ್ ಸ್ಟ್ರೆಂತ್. ಓಕೆ, ಕಾಂಪ್ರಿಹೆನ್ಷನ್ ಇತ್ತಲ್ಲ, ಲಾಜಿಕಲ್ ಐತಂದ್ರೆ ಇಲ್ಲೇ ಇತ್ತು. ಮೋಸ್ಟ್ಲಿ ಲಾಜಿಕಲ್ ಎಲ್ಲರದ್ದು ಸ್ಟ್ರೆಂತ್ ಇರ್ತಿತ್ತಿದೆ. ಸೊ ಯು ನೀಡ್ ಟು ಫೈಂಡ್ ಔಟ್ ವೆದರ್ ಯುವರ್ ಸ್ಟ್ರೆಂತ್ ಇಸ್ ಕಾಂಪ್ರಿಹೆನ್ಷನ್ ಆರ್ ದ ನ್ಯೂಮರಿಕಲ್ಸ್. ಓಕೆ, ಕನ್ಸಿಡರ್ ಮಾಡ್ತೀನಿ ಕಾಂಪ್ರಿಹೆನ್ಷನ್ ಸ್ಟ್ರೆಂತ್ ಇರಬೇಕು ಎಲ್ಲರದ್ದು. ಯಾಕಂದ್ರೆ ಪ್ಯಾಸೇಜ್ ಬಗ್ಗೆ ಕ್ವಶನ್ಸ್ ಇರ್ತಾರೆ, ಈಸಿ ಇರ್ತಾರೆ, ಅಟೆಂಡ್ ಮಾಡ್ಬೋದಾ. ಸೊ ಕಾಂಪ್ರಿಹೆನ್ಷನ್ ಇದು ಪ್ಯಾಸೇಜ್ ಬೇಸ್ಡ್ ಕ್ವಶನ್ ಎಷ್ಟು ಇರ್ತಾರೆ? 125 to 27 ಕ್ವಶನ್ಸ್ ಇರ್ತಾರೆ. ಓಕೆ, ಮತ್ತೆ ಇದೆಲ್ಲ ಕ್ವಶನ್ಸ್ ಒಟ್ಟಿಗೆ ಬರಲ್ಲ. ಇಟ್ ವಿಲ್ ಬಿ ಸ್ಪ್ರೆಡ್ ಅಕ್ರಾಸ್ ಕ್ವಶನ್ ಪೇಪರ್. ಓಕೆ, ಫಸ್ಟ್ 4 ಪ್ಯಾಸೇಜ್ ಇರ್ತಾರೆ, ಆಮೇಲೆ ಒಂದು 10 ನ್ಯೂಮರಿಕಲ್ಸ್ ಇರ್ತಾರೆ, ಮತ್ತು ಒಂದು 2-3 ಪ್ಯಾಸೇಜ್ ಇರ್ತಾರೆ. ಓಕೆ, ಸೊ ವಾಟ್ ಯು ನೀಡ್ ಟು ಡೂ, ಪ್ರಾಕ್ಟೀಸ್ ಪ್ಯಾಸೇಜಸ್. ಓಕೆ, ಸೊ ಒಂದು 45 ನಿಮಿಷ ಅಲ್ಲಿ, ಫಸ್ಟ್ 45 ನಿಮಿಷ, 45 to 50 ನಿಮಿಷ you need to solve all these 27 passages. Okay, now when you solve the 25 passages, so what happens? Now suppose first 1 2 3 4 are passages. Okay, amale 5 6 7 8 9 10 are, these are the numericals, and 11 12 are again passages. Okay, so ಇಲ್ಲಿ ಏನು ಮಾಡ್ತೀರಾ, ಫಸ್ಟ್ 4 passages ಅಟೆಂಪ್ಟ್ ಮಾಡಿದ್ದೀರಾ. So you will go for the 11th one. That time while going, see this 5 to 10 questions. Okay, 5 questions ನೋಡೋದಂದ್ರೆ ಅಲ್ಲಿ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಇರ್ತಾರೆ. ಓಕೆ, ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂದ್ರೆ ಇಲ್ಲೇ ಸ್ಟಾರ್ಟ್ ಮಾಡಿದ, ಈಗ ಲೆಫ್ಟ್ ಟರ್ನ್ ತಗೋದ, ರೈಟ್ ಟರ್ನ್ ತಗೋದ, ಈ ತರ ಕ್ವಶನ್ಸ್ ಇರ್ತಾರೆ. ಇಲ್ಲ ಅಂದ್ರೆ ಸಿಲಾಜಿಯಂ ಬಗ್ಗೆ. ಓಕೆ, ಆಲ್ ಫ್ರೂಟ್ಸ್ ಆರ್, ದಿಸ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ಬಿ ದೇರ್. ಸೊ ಮಾರ್ಕ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಓಕೆ, ಸೊ ಇದು ಮಾಡಿದಾರ ಅಂದ್ರೆ ನಿಮ್ಗೆ ಒಂದು ಮಿನಿಮಮ್ ಒಂದು 20 ಕ್ವಶನ್ ಸಿಗ್ತಾರೆ ಲಾಜಿಕಲ್. ಸೊ ಇದು 25 ಅಲ್ಲಿ ನಿಮ್ದು ಸ್ಟ್ರೆಂತ್ ಇತ್ತಂದ್ರೆ ನಿಮ್ದು ಒಂದು 20 ಕರೆಕ್ಟ್ ಬಂತು. 20 into 2.5. ಓಕೆ, ಮತ್ತೆ ಒಂದು 5 to 6 ನಿಮ್ದು ಲಾಂಗ್ ಹೋಯ್ತು. ಸೊ ಸ್ಟಿಲ್ ಇಲ್ಲಿ ಇಟ್ ವಿಲ್ ಬಿ ಪಾಸಿಟಿವ್ ಸ್ಕೋರ್. ಇಟ್ ವಿಲ್ ಗೋ ಅರೌಂಡ್ ಎಷ್ಟಾಗ್ತಿದ್ದೆ, 45 ತಕ ಹೋಗ್ತಿತ್ತು. 45 ಇಲ್ಲ, 40 to 42 ತಕ ಹೋಗ್ತಿತ್ತು. ಓಕೆ, ಸೊ ನಿಮ್ದು ಟಾರ್ಗೆಟ್ ಎಷ್ಟು ಹೀಗೆ, ಪ್ಲಸ್ 25 ಮಾರ್ಕ್ಸ್. ಸೊ ನೀವೇ 20 ಕ್ವಶನ್ಸ್ ಈ ತರ ಸರ್ಚ್ ಮಾಡಿದೀರಾ. ಯು ನೋ ನೀಡ್ ಟು ಪುಟ್ ಎನಿ ಫಾರ್ಮುಲಾ ದೇರ್, ಯು ನೋ ನೀಡ್ ಟು ಪುಟ್ ಮಚ್ ಎಫರ್ಟ್ಸ್. ಇಲ್ಲಿ ತುಂಬಾ ಈಸಿ ಕ್ವಶನ್ಸ್ ಇದ್ದಾರೆ ಈ ತರ. ಓಕೆ, ಅದು ಇರ್ತಿತ್ತಲ್ಲ, ಕಿರಣ್ ಇಲ್ಲದ ಸ್ಟಾರ್ಟ್ ಮಾಡ್ದ, ಆಮೇಲೆ ಲೆಫ್ಟ್ ಟರ್ನ್ ತಗೋದ, ಆಮೇಲೆ ರೈಟ್ ಟರ್ನ್.
ಸೊ ಈ ತರ ಕ್ವಶನ್ಸ್ ಇರ್ತಾರೆ. ಸೊ ಈ ತರ 20 ಕ್ವಶನ್ಸ್ ನಿಮ್ದು ಕರೆಕ್ಟ್ ಮಾಡಿದಾರ ಅಂದ್ರೆ ಮೋಸ್ಟ್ಲಿ ಇಲ್ಲಿ 80 ಕ್ವಶನ್ಸ್ ಮಿನಿಮಮ್ 80 ಕ್ವಶನ್ಸ್ ಕರೆಕ್ಟ್ ಅನ್ನು ಬರ್ತಾರೆ. ಸೊ ಆರಾಮಾಗಿ ನಿಮ್ದು ಇದು 25 ಕ್ರಾಸ್ ಆಗ್ಬಿಡ್ತೀವಿ. ಸೊ ಇಲ್ಲಿ 75 ಟು ನಿಮ್ದು ಸ್ಕೋರ್ ಆರಾಮಲ್ಲಿ 80 ತಕ ಹೋಗ್ತೀವಿ. 80 ಸ್ಕೋರ್ ಅಂದ್ರೆ ನಿಮ್ದು ಕಟ್ ಆಫ್ ಕಿಂತ ಒಂದು 15 ಮಾರ್ಕ್ ಎಕ್ಸ್ಟ್ರಾ ಐತೆ. ಸೊ ಸಿಸೈಡ್ ಅನ್ನ ಕ್ಲಿಯರ್ ಆಗ್ತದೆ. ಸೊ ಇದು ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಸಿಸೈಡ್ಗೆ. ಫಸ್ಟ್ ಕಾಂಪ್ರಿಹೆನ್ಷನ್ ಓದಿ ಎಲ್ಲ, ಆಮೇಲೆ ಅವಾಗೇನೆ ಕ್ವಶನ್ ಸೆಲೆಕ್ಟ್ ಮಾಡಿ ಯಾವ್ದು ಕ್ವಶನ್ ವಿಲ್ ಅಟೆಂಪ್ಟ್. ಓಕೆ, ಸೊ ಬೆಸ್ಟ್ ಆನ್ ದಿಸ್ ಪ್ರಿಪೇರ್ ದಿಸ್. ಸೊ ಎಷ್ಟು ಮ್ಯಾಕ್ಸಿಮಮ್ ಒಂದು 45 to 50 ಕ್ವಶನ್ಸ್, ಆಕ್ಚುಲಿ 45-50 ಅಲ್ಲ. ಸೊ ಸಿಸೈಡ್ದು ಒಂದು ಟ್ರಿಕ್ ಇರ್ತೈತೆ. ಓಕೆ, ಇಫ್ ಆರ್ ಅಟೆಂಪ್ಟ್ ಇನ್ ಫೋರ್ಸ್ this one, if you are attending 45, don't attempt 45, attend 44 ಇಲ್ಲಾಂದ್ರೆ 46. ಓಕೆ, ಈ ತರ 50 ಅಟೆಂಡ್ ಮಾಡೋದಿಲ್ಲ, 48 ಅಟೆಂಡ್ ಮಾಡೋದು, ಇಲ್ಲಾಂದ್ರೆ 52 ಅಟೆಂಡ್ ಮಾಡೋದು. ಓಕೆ, ಈ ತರ ಒಂದು ಇದು ಇರ್ತದೆ. ಓಕೆ, ಸೊ ವಾಟ್ ಎವರ್ ಇಟ್ ಇಸ್ 44 to 48, it is good score. Okay, easily cross this one. So this is the basic strategy for CSET. Okay, ನೆಕ್ಸ್ಟ್ ಏನಂದ್ರೆ PYQ. ಓಕೆ, ಒಂದ್ 2 ಎಕ್ಸಾಂಪಲ್ ತೋರಿಸಿ ನಿಮ್ಗೆ. PYQ ಯಾಕೆ ಮಾಡಬೇಕು? ಓಕೆ, ಇದು ಕ್ವಶನ್ ನೋಡಿ. ವಿಸಿಬಲ್ ಎಲ್ಲರಿಗೂ ವಿಸಿಬಲ್. 21 ಅಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಹಿಸ್ಟಾರಿಕಲ್ ಪ್ಲೇಸ್ ವೆಲ್ ನೋನ್ ಫಾರ್. ಮತ್ತೆ ವಾಪಸ್ 24 ಅಲ್ಲಿ ಮತ್ತೆ ಕ್ವಶನ್ ಬಂತು. ಇಲ್ಲಿನ ಚಂದ್ರಕೇತುಗರ್ ಕೇಳಿದ್ದಾರೆ, ಇಲ್ಲಿನ ಚಂದ್ರಕೇತುಗರ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತು ವಾಟ್ ಇಸ್ ಚಂದ್ರಕೇತುಗರ್ ಇಸ್ ಫೇಮಸ್ ಫಾರ್. ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ದಿಸ್ ಒನ್ ಆಪ್ಷನ್. ಓಕೆ, ಈ ತರ ಕ್ವಶನ್ಸ್ ರಿಪೀಟ್ ಆಗ್ತಾ ಇದ್ದಾರೆ. ಸೆಕೆಂಡ್, ಇದನ್ನ ನೋಡಿ. ವಿಚ್ ಒನ್ ಆನ್ 2019 ಅಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಹರಪ್ಪನ್ ಸೈಟ್. 1998 ಅಲ್ಲಿ ಕ್ವಶನ್ ಬಂತು, ಇದು ಸೇಮ್. ಈ ತರ ಕ್ವಶನ್ಸ್. ಓಕೆ, ಕ್ವಶನ್ಸ್ ರಿಪೀಟ್ ಆಗ್ತದೆ ಮೋಸ್ಟ್ಲಿ ಅನ್ಸೈನ್ಮೆಂಟ್ ಮೆಡಿವಲ್ ಹಿಸ್ಟ್ರಿ. ಓಕೆ, ಸೊ ಯು ನೀಡ್ ಟು ಡೂ ಪ್ರಿವಿಯಸ್ ಇಯರ್ ಕ್ವಶನ್ಸ್. ಅದ 1998 ಕ್ವಶನ್ ನೋಡಿದಿರಾ, ಮತ್ತು 2002 ಅಲ್ಲಿ ಬಂತು ನೋಡಿ. ಎಲ್ಲಾ ಸೇಮ್ ಸೈಟ್ಸ್ ಇದಾರೆ. ಓಕೆ, ಈ ಕ್ವಶನ್ ಇದು ನೋಡಿ ಹೀಗೆ. ಸೊ ಇದನ್ ಕೇಳಿದರೆ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಆನ್ಸೆಂಟ್ ಟೌನ್ ಆಫ್ ತಕ್ಷಶಿಲಾ ಲೊಕೇಟೆಡ್. ಓಕೆ, ಇದು ರಿವರ್ ಕೇಳಿದ್ದಾರೆ. ಓಕೆ, ಸೊ ನಿಮ್ಗೆ ಗೊತ್ತು ಇದೆ, ಹೀಗೆ ಹೇಳಿದೀನಿ. ಇಲ್ಲಿ ದಿಸ್ ಇಸ್ ಗೋದಾವರಿ. ಓಕೆ, ದಿಸ್ ಇಸ್ ಅಸ್ಮಾಕ. ಅಸ್ಮಾಕ ಎಲ್ಲಿ ಹೋಯ್ತು? ದಿಸ್ ಇಸ್ ಅಸ್ಮಾಕ. ಓಕೆ, ಸೊ ಒನ್ ಕ್ವಶನ್ ವಾಸ್ ದ ಪೆಂಡಿಂಗ್, ದಟ್ ವಾಸ್ ದ ವಿಪಾಸ್ ರಿವರ್. We don't know which one is the Vipas, but if you see the question and if you see the Vedic terms for this one, you'll understand. This I did in 2023. Okay, that time I searched and put the names. So 25 question ಯಾವಾಗ ಅಟೆಂಡ್ ಮಾಡಿದ್ದೀನಿ. ಸೊ ಆಗ ನನಗೆ ಆಲ್ರೆಡಿ ಇಟ್ ವಾಸ್ ಇನ್ ಮೈ ನೋಟ್ಸ್. ಎಲ್ಲೋ ಹೋಯ್ತು ವಿಪಾಸ್. ಜೇಲಂ, ಪಿತಾಸ್ತ. ಓಕೆ, ದೆನ್ ಬಿಯಾಸ್. ಬಿಯಾಸ್ ಇಲ್ಲ, ಬಿಯಾಸ್ ಇಲ್ಲ. ರವಿ ಅಂತಾರೆ, ವಿಪಾಸ ಅಂತಾರೆ. ಅದೇ ನೋಡ್ತಾ ಇದ್ವಿ. ಇದು ನೋಡಿ, ಸತಲಜ್ಗೆ ಸುತ್ತುದ್ರಿ ಅಂತಾರೆ. ಓಕೆ, ಈ ತರ ಕ್ವಶನ್ ಮತ್ತೆ ಬರಬೇಕು, ಚಾನ್ಸಸ್ ಇರ್ತಾರೆ. ಓಕೆ, ವಿಚ್ ಇಸ್ ನಾವು ರಿವರ್ ಬಗ್ಗೆ ಕ್ವಶನ್ ಬಂದಿದ್ದಾರೆ. ಸೊ ದೇ ವಿಲ್ ಆಸ್ಕ್ ಅದರ್ ರಿವರ್ಸ್ ಆಲ್ಸೋ. ಸೊ ವಾಟ್ ಯು ನೀಡ್ ಟು ಪುಟ್ ಮೇಜರ್ ರಿವರ್ಸ್. ಯಾವ್ದು ಮೇಜರ್ ರಿವರ್ಸ್? ಗಂಗಾ, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ಕಾವೇರಿ. ನಾವು ಕಾವೇರಿ ಬಗ್ಗೆ ನೋಡಿದಿರ ಅಂದ್ರೆ ದ ಕಾವೇರಿ ಕನ್ಸಿಡರ್ಡ್ ಆಸ್ ಅ sacred river in India, Ardhanga. Ancient Tamil literature it mentioned in Ponni.
Okay, Ponni river. Narmada mentioned in post-Vedic text. Okay, this Godavari river. Which one river is not mentioned actually here? Godavari, again Dakshin Ganga they mentioned, Gautami they mentioned here. Yamuna they mentioned as tributary of Saraswati, not a Ganga there. Okay, so ಇದೆಲ್ಲ ಸರ್ಚ್ ಮಾಡಿದಾರೆ, ಚಾಟ್ ಜಿಪಿಟಿ ಯೂಸ್ ಮಾಡಿದಾರೆ ಅಂದ್ರೆ ಎಲ್ಲ ಅರ್ಥ ಆಗ್ಬಿಡ್ತು. ಓಕೆ, ಎಲ್ಲ ಇದು ಕೊಡ್ತಿದ್ದೆ. ಈ ತರ ಮತ್ತೊಂದು ಕ್ವೆಶನ್ಸ್ ಇರಬೇಕು. ಟ್ವೆಂಟಿ ಮತ್ತೊಂದು ಕ್ವೆಶನ್ ಬಂತು. Ashokun inscription suggests that the Pradeshika Rajuka Yukta are important officers at. Okay, so if you have prepared these pillars, one the pillar alle they have mentioned somewhere. Edict 3, Ashokan Major Rock Edict 3, issued 12 years after his coronation, promote generously Brahmin, instruct Yuktas, subordinate officer, Pradeshikas, district heads, Rajukas, rural officers. Okay, so next question elle bartidike elle bartid Rock Edict ಬಗ್ಗೆ. Okay, so this is the previous year question. If you do previous year questions only, you will be repeating. Okay, 25 ಬಂತು, ಮತ್ 24 ಒಂದು ಬಂದಿರಬೇಕು, 23 ಅಲ್ಲಿ ಇರ್ತದೆ. ಇದು ಪೋರ್ಟ್ ಒಂದು ಥೀಮ್ ಇರ್ತೈತೆ. ಓಕೆ, ಪೋರ್ಟ್ ಅಲ್ಲಿ ಇಲ್ಲಿ ಕ್ವೆಶನ್ಸ್ ಬರ್ತಾರೆ ಮೋಸ್ಟ್ಲಿ. ಸೊ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಇದು ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಮಾಡಿದೀರಾ. ಓಕೆ, ಆಲ್ರೆಡಿ ನಾನು ನೋಡಿ ಪ್ರಕಾರ 25 ಅಲ್ಲೇ ಒಂದು 5 to 10 ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಬಂತು, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಟರ್ಮರಿಕ್ ಬಗ್ಗೆ ಒಂದು ಕ್ವೆಶನ್ ಬಂತು. ಓಕೆ, ಟರ್ಮರಿಕ್ ಬಗ್ಗೆ ಸಾಧನ ಪ್ರಿವಿಯಸ್ ಇಯರ್ ಕ್ವೆಶನ್, ದಾಸರು ಪ್ರಿವಿಯಸ್ ಇರ್ಲಿ. ಓಕೆ, ಆಮೇಲೆ ಇದು ರಿವರ್ಸ್, ದೆನ್ ಡ್ಯಾನ್ಸಿಂಗ್ ಗರ್. ಓಕೆ, ಇದೆಲ್ಲ ಪ್ರಿವಿಯಸ್ ಇಯರ್ ಕ್ವೆಶನ್ಸ್. ಅರಗಟ್ಟ. ಓಕೆ, ಅರಗಟ್ಟ ಪ್ರಿವಿಯಸ್ ಇಯರ್ ಕ್ವೆಶನ್ಸ್. ಮತ್ತು ಸೊ ದೀಸ್ ಆರ್ ದ ಪ್ರಿವಿಯಸ್ ಇಯರ್ ಕ್ವೆಶನ್ಸ್. ಸೊ ಏನ್ ಮಾಡ್ಬೇಕು ಅಂದ್ರೆ, ಹಿಸ್ಟ್ರಿಗೆ ಯಾವಾಗ ಮಾಡ್ತೀರಾ, ಸೊ ಅವಾಗೆ ಸ್ಟಾರ್ಟ್ ಮಾಡಿ 1995 to 2025. ದ ಮ್ಯಾಕ್ಸಿಮಮ್ 100 ಕ್ವೆಶನ್ಸ್ ಇರಬೇಕು ಪರ್ ಸಬ್ಜೆಕ್ಟ್. ಓಕೆ, ಒಂದು ನಿಮ್ದು ಇದಾಗ್ಬಿಡ್ತೈತಿ, ಒಂದು ಟೆಸ್ಟ್ ಆಗ್ಬಿಡ್ತೈತಿ. ಓಕೆ, ಆಸ್ ಎ ಟೆಸ್ಟ್ ಸಾಲ್ವ್ ಮಾಡಿದಾರೆ ಅಂದ್ರೆ 100 ಕ್ವೆಶನ್ಸ್ ಇರ್ತೈತಿ, 100 ಈಚ್, ಆನ್ಸೆಂಟ್ 100, ಮೆಡಿವಲ್ 100, ಮಾಡರ್ನ್ 100. ಸೊ ಇದಿಷ್ಟು ಸಾಲ್ವ್ ಮಾಡಿದಾರೆ 95 ತಕ. ಜಾಗ್ರಫಿ ನೋಡಿದೀರ ಅಂದ್ರೆ, ಜಾಗ್ರಫಿ ಏನ್ ಮಾಡ್ಬೇಕು ಅಂದ್ರೆ ಬರೀ NCERT. ಓಕೆ, NCERT ಯಾಕೆ ಬೇಕು, ಸ್ಟಾಟಿಕ್ಗೆ. ಆಮೇಲೆ ಜಾಗ್ರಫಿ ಪ್ಲಸ್ ಇಲ್ಲೇ ಎನ್ವೈರನ್ಮೆಂಟ್ ಕನ್ಸಿಡರ್ ಮಾಡಿ. ಸೊ ಅಲ್ಲೇ ಸ್ವಲ್ಪ ಕ್ವೆಶನ್ಸ್ ಇರ್ತಾರೆ. ಓಕೆ, ಯಾವ ತರ ಇರ್ತಾರೆ, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ವೆಟ್ಲ್ಯಾಂಡ್ಸ್, ಮತ್ತೆ ಯಾವ್ದು ಇರ್ತೈತಿ, ಮತ್ ಪ್ರೊಟೆಕ್ಟ್ ಏರಿಯಾ ಯಾವ್ದು, ವೆಟ್ಲ್ಯಾಂಡ್ಸ್, ಬಯೋಸ್ಫಿಯರ್ ರಿಸರ್ವ್ಸ್, ಪ್ರೊಟೆಕ್ಟೆಡ್ ಏರಿಯಾ ನೆಟ್ವರ್ಕ್, ಇದೆಲ್ಲ ಇರ್ತೈತೆ. ಓಕೆ, ಸೊ ಏನ್ ಮಾಡ್ಬೇಕು, ಯಾವ್ದು ಪ್ರಕಾರ ಕ್ವೆಶನ್ಸ್ ಬರ್ತಾ ಇದಾರೆ, ಯಾವ್ದು ಟೈಪ್. ಸೊ ಅವ್ರೇನ್ ಕೇಳ್ತಾರೆ, ನ್ಯಾಷನಲ್ ಪಾರ್ಕ್, ಅಲ್ಲಿ ರಿವರ್ ಯಾವ್ದು ಫ್ಲೋ ಆಗ್ತೈತಿ, ಅಲ್ಲಿ ಮೌಂಟೇನ್ ಯಾವ್ದೈತಿ. ಓಕೆ, ಎಲ್ಲ ಇಲ್ಲ, ಕರೆಂಟ್ ಅಫೇರ್ ಇರ್ತೈತಿ ಅದನ್ನಷ್ಟೇ, ಪ್ಲಸ್ PYQ ಅಲ್ಲಿ ಯಾವ್ದಾವ್ದು ಕವರ್ ಆಗ್ತೈತಿ ಅದು ಅಷ್ಟೇ. ಸೊ ಒಂದ್ ನ್ಯಾಷನಲ್ ಪಾರ್ಕ್ ನೋಡಿದೀರ ಅಂದ್ರೆ ಒಂದ್ ಮ್ಯಾಕ್ಸಿಮಮ್ ಎಷ್ಟು ಇರಬೇಕು, ಒಂದ್ 100 ಮ್ಯಾಕ್ಸಿಮಮ್ ಇರಬೇಕು. ಸೊ ನಿಮ್ಗೆ ಏನ್ ಬೇಕು, ಈಗ ಕರ್ನಾಟಕ ಇದೆ. ಓಕೆ, ಸೊ ಕರ್ನಾಟಕ ನಾಗರಹೊಳೆಯಲ್ಲಿ ಇಲ್ಲಿ ಕೆಳಗಡೆ ಐತಲ್ಲ, ಅದು ಗೊತ್ತು ನಿಮ್ಗೆ. ಸೊ ಮೇಜರ್ ರಿವರ್ ಗೊತ್ತಿರಬೇಕು ನಿಮ್ಗೆ. ಸೊ ಕಾವೇರಿ ಇಲ್ಲಿದ ಫ್ಲೋ ಆಗ್ತಿತ್ತ, ಇಲ್ಲಿದ ಫ್ಲೋ ಆಗ್ತಿತ್ತು. ಅವ್ರೇನ್ ಕೇಳ್ತಾರೆ, ನಾಗರಹೊಳೆ ಸಿಚುವೇಟೆಡ್ ಆನ್ ದ ನಾರ್ತ್ ಬ್ಯಾಂಕ್ ಆಫ್ ದ ಕಾವೇರಿ ರಿವರ್. ಸೊ ನಿಮ್ಗೆ ಅದನ್ನು ಗೊತ್ತಿರಬೇಕು, ಕಾವೇರಿ ಫ್ಲೋಸ್ ಹಿಯರ್ ಆರ್ ದಿಸ್ ಸೈಡ್. ಓಕೆ, ಒಂದು ಕೇಳ್ತಾರೆ, ಆನ್ಶಿ ಇಲ್ಲೇ ಎಲ್ಲೇ, ತುಂಗಭದ್ರ ಎಲ್ಲಿ ಫ್ಲೋ ಆಗ್ತಿತ್ತು, ಇಲ್ಲೇ.
ಸೊ ವಾಟ್ ದೇ ವಿಲ್ ಆಸ್ಕ್, ಆನ್ಸಿ ಸಿಚುವೇಟೆಡ್ ಇನ್ ತುಂಗಭದ್ರಾ ರಿವರ್. ಓಕೆ, ಮೋಸ್ಟ್ಲಿ ಅದು ಮುಂದೆ ಹೋಗಿದ್ದೀರ ಅಂದ್ರೆ ನ್ಯಾಷನಲ್ ಪಾರ್ಕ್ ಕರ್ನಾಟಕಲ್ಲಿ ಇರ್ತದೆ, ರಿವರ್ ಮಹಾರಾಷ್ಟ್ರಲ್ಲಿ ಇರ್ತದೆ. ನ್ಯಾಷನಲ್ ಪಾರ್ಕ್ ತಮಿಳ್ನಾಡುದು ಇರ್ತದೆ, ರಿವರ್ ಇಲ್ಲಿದೆ ಇರ್ತದೆ, ಆಂಧ್ರ ಪ್ರದೇಶದ ಇರ್ತದೆ. ಸೊ ಈ ತರ ಕ್ವಶನ್ಸ್ ಕೇಳ್ತಾರೆ. ಕ್ಲೋಸ್ ಕ್ವಶನ್ಸ್ ಯಾವಾಗ ಕೇಳಲ್ಲ ಅವ್ರು. ಸೊ ನಿಮ್ಗೆ ಏನ್ ಗೊತ್ತಿರಬೇಕು, ಮೇಜರ್ ರಿವರ್ಸ್. ಓಕೆ, ಗಂಗಾ ರಿವರ್ ಬೇಸಿನ್ ಅಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಇದಾರೆ, ಓಕೆ, ಅಲ್ಲಿ ಎಷ್ಟು ವೆಟ್ಲ್ಯಾಂಡ್ಸ್ ಇದಾರೆ, ಎಷ್ಟು ವೈಲ್ಡ್ ಲೈಫ್ ಸೆಂಚುರೀಸ್ ಇದಾರೆ. ಸೊ ನೆಕ್ಸ್ಟ್ ಮೇಜರ್ ರಿವರ್ ಯಮುನಾ. ಯಮುನಾ ರಿವರ್ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಒರಿಜಿನೇಟ್ ಆಗ್ತಿದ್ ಗೊತ್ತು ನಿಮ್ಗೆ? ಯಮುನಾ ರಿವರ್ ಇದನ್ನು ಉತ್ತರಾಖಂಡದ ನ್ಯಾಷನಲ್ ಪಾರ್ಕ್ ನೋಡಿದಾರೆ ಅಂದ್ರೆ ನಿಮ್ಗೆ ಎಲ್ಲ ಆಗ್ತವೆ. ಒಂದ್ 4-5 ನ್ಯಾಷನಲ್ ಪಾರ್ಕ್ಸ್ ಇದಾರೆ. ಯಮುನಾ ಒರಿಜಿನೇಟ್ಸ್ ನಂಗ ಅನ್ಸು ಯಾವ್ದು ಗಂಗೋತ್ರಿಯಲ್ಲಿ, ಗಂಗೋತ್ರಿ ಇಲ್ಲ, ಗಂಗೋತ್ರಿ ಇಲ್ಲ, ಗಂಗೋತ್ರಿಯಲ್ಲಿ ಆಗ್ತೈತಿ. ಯಮುನಾ ಯಾವ್ದು ನಂಗೆ ನಂಬ ಬರ್ತಾ ಇದಿಲ್ಲ. ಮತ್ತ ಆಮೇಲೆ ಗಂಗಾ ರಿವರ್ಸ್. ಓಕೆ, ಗಂಗಾ ರಿವರ್ ಯಾವಾಗ ಸ್ಟಾರ್ಟ್ ಆಗ್ತಿತ್ತು? ಅದ ಅಲಕ್ನಂದ ಮತ್ತೆ ಇಲ್ಲೇ ಇದು ಬರ್ತಿತ್ತಲ್ಲ, ಭಾಗೀರಥಿ. ಅದೇ ದೇವಪ್ರಯಾಗಲ್ಲಿ ಗಂಗಾ. ದೇವಪ್ರಯಾಗ ಎಲ್ಲೇ ಬರ್ತಿತ್ತು? ಅದೇ ರಾಜಾಜಿ ನ್ಯಾಷನಲ್ ಪಾರ್ಕ್ ಅಲ್ಲಿ. ಸೊ ಅದನ್ನು ಕ್ವಶನ್ ಬರ್ತಿತ್ತು. ಅದೇ ತೆಪ್ಪಾಯ್ತು, ಇದಿಲ್ಲ ನ್ಯಾಷನಲ್ ಪಾರ್ಕ್ ಹೇಳ್ತಾ ಇದೀನಿ. ಮತ್ತೆ ಒಂದು ಕಾಲೇಶ್ವರ್ ನ್ಯಾಷನಲ್ ಪಾರ್ಕ್ ಇತ್ತು ಹರಿಯಾಣಲ್ಲಿ, ಅಲ್ಲಿದು ಫ್ಲೋ ಆಗ್ತಿದೆ. ಸೊ ಈ ತರ ಮೇಜರ್ ರಿವರ್ಸ್, ಅದು ಅಸೋಸಿಯೇಟ್ ನ್ಯಾಷನಲ್ ಪಾರ್ಕ್ ಅಷ್ಟೇ. ಸೊ ಇಂಟಿಗ್ರೇಟೆಡ್ ಮಾಡಬೇಕು. ಈಗ ವಿಂಧ್ಯಾನ್ ರೇಂಜ್ ಅಲ್ಲಿ ಯಾವ್ದಾವ್ದು ನ್ಯಾಷನಲ್ ಪಾರ್ಕ್ ಇದಾರೆ ಅದನ್ನ ನೋಡ್ಬೇಕು, ಗೊತ್ತು ನಿಮ್ಗೆ. ಸೊ ಕ್ವಶನ್ಸ್ ಹೆಂಗ್ ಬರ್ತಿತ್ತು, ವಿಂಧ್ಯಾನ್ ರೇಂಜ್ ಅಲ್ಲಿ ಎಲ್ಲ ನ್ಯಾಷನಲ್ ಪಾರ್ಕ್ ನಿಮ್ಗೆ ಗೊತ್ತು. ಬೈ ಚಾನ್ಸ್ ಅವ್ರು ಕ್ವಶನ್ ಕೇಳಿದಂದ್ರೆ ಇದು ಒಂದು ಪೆಂಚ್ ನ್ಯಾಷನಲ್ ಪಾರ್ಕ್. ಓಕೆ, ಪೆಂಚ್ ನ್ಯಾಷನಲ್ ಪಾರ್ಕ್ ಈ ಸಿಚುವೇಟೆಡ್ ಇನ್ ವಿಂಧ್ಯಾನ್ ರೇಂಜ್ ಕ್ವಶನ್ ಬಂತು ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತು ಯಾವ್ದಾವ್ದು ನ್ಯಾಷನಲ್ ಪಾರ್ಕ್ ವಿಂಧ್ಯಾನ್ ರೇಂಜ್ ಅಲ್ಲಿ. ಸೊ ಪೆಂಚ್ ಅಲ್ಲಿ ಇತ್ತು, ಸಾತ್ಪುರ ಅಲ್ಲಿ ಇತ್ತಲ್ಲ. ಓಕೆ, ಸೊ ಆಲ್ರೆಡಿ ನಿಮ್ಗೆ ಎಲಿಮಿನೇಟ್ ಆಗ್ತದೆ. ಯಾಕೆ? ಬಿಕಾಸ್ ಯುವರ್ ನಾಲೆಜ್ ವಿಚ್ ನ್ಯಾಷನಲ್ ಪಾರ್ಕ್ ಲೈಸ್ ಇನ್ ವಿಂಧ್ಯಾನ್. ಓಕೆ, ಸೊ ಮೇಜರ್ ರಿವರ್ ನ್ಯಾಷನಲ್ ಪಾರ್ಕ್, ಮೇಜರ್ ಮೌಂಟೇನ್ ನ್ಯಾಷನಲ್ ಪಾರ್ಕ್, ಈ ತರ ಮಾಡಿದಾರೆ ಅಂದ್ರೆ ಸಾಕಾಗುತ್ತೆ. ಸೊ ಇದು ಮಾಡಿದಾರೆ ಅಂದ್ರೆ ಒಂದು ಕ್ವಶನ್ ಮಿನಿಮಮ್ ಇರ್ತಿತ್ತು, ಒಂದು ಕ್ವಶನ್ 2 ಮಾರ್ಕ್ಸ್ ಇಲ್ಲಿ ಆಗ್ತಿತ್ತು. ಒಂದು ನ್ಯಾಷನಲ್ ಪಾರ್ಕ್ ವೆಟ್ಲ್ಯಾಂಡ್ ಗೊತ್ತಿರಬೇಕು, ಯಾವ್ದು ವೆಟ್ಲ್ಯಾಂಡ್ ಯಾವ್ದು ಸ್ಟೇಟ್ ಅಲ್ಲಿ 95 ವೆಟ್ಲ್ಯಾಂಡ್ಸ್ ಇತ್ತು. ಸೊ ದಿನ ಒಂದು 5 ನೋಡಕ್ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ 3 ತಿಂಗಳಲ್ಲಿ ಬಯಟ್ ಆಗ್ಬಿಡ್ತು. ರಾಮ್ಸರ್ ಸೈಟ್ ಹಾ, ಇವಾಗ ಇಲ್ಲ, ಕರೆಂಟ್ ಅಫೇರ್ ಇಲ್ಲ, ಎಲ್ಲಾ ಗೊತ್ತಿರ್ಬೇಕು. ಅದು ಕ್ವಶನ್ ಆ ತರ ಬರ್ತಿತ್ತು. ಸ್ಟೇಟ್ ಇರ್ತಿತ್ತು 95 96 ಆಗಿದೆ, ಇಲ್ಲ 95+ ಇರ್ಬೇಕು, ಮೊನ್ನೆ 90+. ಸ್ಟೇಟ್ ಇರ್ತಿತ್ತು ಮತ್ತೆ ರಾಮ್ಸರ್ ಸೈಟ್ ಇರ್ತಿತ್ತು. ಓಕೆ, ಇದನ್ನಷ್ಟು ಗೊತ್ತಿರ್ಬೇಕು, ಯಾವ್ದು ಸ್ಟೇಟ್, ರಾಮ್ಸರ್ ಸೈಟ್. ಓಕೆ, ಆಮೇಲೆ ಟೈಗರ್ ರಿಸರ್ವ್ ಮತ್ತೊಂದು. ಓಕೆ, ಯಾವ್ದು ಟೈಗರ್ ರಿಸರ್ವ್ ಯಾವ್ದು ನ್ಯಾಷನಲ್ ಪಾರ್ಕ್ ಅಲ್ಲಿ ಅದನ್ನಷ್ಟು ಗೊತ್ತಿತ್ತಂದ್ರೆ ಆಯ್ತು ನಿಮ್ಗೆ. ಲೊಕೇಶನ್ ಗೊತ್ತಿರಬೇಕು ಅಷ್ಟೇ. ವಿಚ್ ನ್ಯಾಷನಲ್ ಪಾರ್ಕ್ ಸಿಚುವೇಟೆಡ್ ವೇರ್, ವಿಚ್ ಸೈಡ್ ಆಫ್ ದ ಸ್ಟೇಟ್, ಅಷ್ಟೇ, ಮೋರ್ ದೆನ್ ಸಫಿಸಿಯೆಂಟ್. ಯಾಕೆ ಸಫಿಸಿಯೆಂಟ್ ಅಂದ್ರೆ ನಿಮ್ಗೆ ಗೊತ್ತು, ನಿಮ್ಗೆ ಈಗ ಜಾಗ್ರಫಿಲಿ ಇದು ಓದ್ತೀರಾ, ವೆಜಿಟೇಷನ್. ಓಕೆ, ಎವರ್ ಗ್ರೀನ್ ಎಲ್ಲಿ ಇರ್ತೀರಿ, ಇದೆಲ್ಲ ಎವರ್ ಗ್ರೀನ್. ಓಕೆ, ಈ ಡೆಸಿಡ್ಯೂಸ್ ಇದೆ. ಸೊ ನಿಮ್ಗೆ ಗೊತ್ತು ನಾಗರಹೊಳಿ ಈಸ್ ಹಿಯರ್, ಇದು ಗಿವ್ ದ ಕ್ವಶನ್, ನಾಗರಹೊಳಿ ಸಿಚುವೇಟೆಡ್ ಇನ್ ಡೆಸಿಡ್ಯೂಸ್, ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ಇಟ್. ಸೊ ಎಲ್ಲ ಮ್ಯಾಪಿಂಗ್ ಇಂಟರ್ರಿಲೇಟೆಡ್ ಇರ್ತದೆ. ಸೊ ದಟ್ಸ್ ವೈ ಯು ನೀಡ್ ಟು ನೋ ದ ಲೊಕೇಶನ್. ಓಕೆ, ಇದೆಲ್ಲ ಮಾಡಿದಾರೆ ಅಂದ್ರೆ ಮಿನಿಮಮ್ ಒಂದು 4-5 ಮಾರ್ಕ್ಸ್ ಇಲ್ಲಿ ಅರೇಂಜ್ ಆಗ್ಬಿಡ್ತದೆ. ಓಕೆ, ಆಮೇಲೆ ಆರ್ಗನೈಸೇಷನ್ಸ್, ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಅಪಾರ್ಟ್ ಫ್ರಮ್ ದಿಸ್ ಒನ್. ಓಕೆ, ನಾವು ಐ ವಿಲ್ ಟೆಲ್ ಯು ಫಾರ್ ನಿಮ್ದೆ ಎಕ್ಸಿಸ್ಟಿಂಗ್ ಅಲ್ಲೇ. ಓಕೆ, 100 ಮಾರ್ಕ್ ಆಯ್ತು. 100 ಮಾರ್ಕ್ ಅಲ್ಲೇ ಶೋರ್ ಶಾರ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಪ್ರೊಟೆಕ್ಟೆಡ್ ಏರಿಯಾ ಗೊತ್ತಿರಬೇಕು, ಪ್ರೊಟೆಕ್ಟೆಡ್ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರೀಸ್. ಓಕೆ, ಆಮೇಲೆ ಟೈಗರ್ ರಿಸರ್ವ್ಸ್, ಬಯೋಸ್ಫಿಯರ್ ರಿಸರ್ವ್, ಎಲಿಫೆಂಟ್ ರಿಸರ್ವ್, ಹೌದಾ, ಮತ್ತೆ ಇದ್ದಾರೆ ಎಲ್ಲ ಕವರ್ ಮಾಡಿ ಅದೇ. ಆಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಓಕೆ, 24 ಅಲ್ಲಿ ಒಂದು ಕ್ವೆಶನ್ ಬಂತು, ಗೊತ್ತು ನಿಮ್ಗೆ.
ಓಕೆ, ಈ ಕ್ವಶನ್ ಬಂತು 24 ಅಲ್ಲಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್. ಓಕೆ, ಕ್ವಶನ್ ನೋಡಿ. ದಿಸ್ ಇಸ್ ಒನ್ ಆಫ್ ದ ಏಜೆನ್ಸಿ ಆಫ್ UN. UN ಗೆ ಬೇರೆ ಕೆಲಸ ಇಲ್ಲ, ಟಾಯ್ಲೆಟ್ ಇಲ್ಲ ನೋಡಕ್ಕೆ. ಓಕೆ, ಸೊ ನೋಡಿ, ವರ್ಲ್ಡ್ ಟಾಯ್ಲೆಟ್ ಸಮಿಟ್, ವರ್ಲ್ಡ್ ಟಾಯ್ಲೆಟ್ ಡೇ, ವರ್ಲ್ಡ್ ಟಾಯ್ಲೆಟ್ ಕಾಲೇಜ್ ಆರ್ ದ ಇನಿಷಿಯೇಟಿವ್ ಆಫ್ ದಿಸ್ ಆರ್ಗನೈಸೇಷನ್ ಇನ್ಸ್ಪೈರ್ ಆಕ್ಷನ್ ಟ್ಯಾಕಲ್ ಗ್ಲೋಬಲ್ ಸ್ಯಾನಿಟೇಷನ್ ಕ್ರೈಸಿಸ್. ಇದು ಕನ್ವಿನ್ಸ್ ಮಾಡ್ತಿತ್ತು ನಿಮ್ಗೆ. ಸೆಕೆಂಡ್, ದ ಮೇನ್ ಫೋಕಸ್ ಆಫ್ ದ ಫಂಕ್ಷನ್ ಇಸ್ ಟು ಗ್ರಾಂಟ್ ಫಂಡ್ ಟು ದ ಲೇಟೆಸ್ಟ್ least developed country, developing countries to achieve the end of open defecation. ಲಾಜಿಕ್ ಕನ್ವಿನ್ಸಿಂಗ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ನಿಮ್ಗೆ ಎಲ್ಲ ಆರ್ಗನೈಸೇಷನ್ ಗೊತ್ತು, UN ಎಲ್ಲ ಆರ್ಗನೈಸೇಷನ್ ಏಜೆನ್ಸೀಸ್. ಈ ತರ UN ಏಜೆನ್ಸಿ ಇಲ್ಲ. ಸೊ ಫಸ್ಟ್ ಅಷ್ಟೇ ಲಿಮಿಟ್ ಮಾಡಿದಿರ ಅಂದ್ರೆ ಆನ್ಸರ್ ಸಿಕ್ ಬಿಡ್ತೀನಿ ನಿಮ್ಗೆ. ಓಕೆ, ಇದು ಆಯ್ತು. ಈಗ ನೋಡಿ ಸೆಕೆಂಡ್ ಮತ್ತು ಥರ್ಡ್. ಓಕೆ, ಇದೇನು ಹೇಳ್ತಾ ಇದ್ರೆ, ಗ್ರಾಂಟ್ ಫಂಡ್ಸ್ ಟು ಲಿಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಟು ಅಚೀವ್ ಎಂಡ್ ಸ್ಯಾನಿಟೇಷನ್. ಇದೇನ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್, ಇದೇನ್ ಅಂತ ಇದೆ ಗ್ರಾಂಟ್ ಫಂಡ್. ಇಂಡಿಯಾ ಡೆವಲಪಿಂಗ್ ಕಂಟ್ರಿ, ಇಂಡಿಯಾ ಇದೇನಿಲ್ಲ ಡೆವಲಪಿಂಗ್ ಕಂಟ್ರಿ. ನಮ್ದು ಇದು ಓಪನ್ ಡಿಫೆಕ್ಷನ್ ಫ್ರೀ ಯಾವ್ದು ಸ್ಕೀಮ್ ನಡ್ತಾ ಇದ್ದೈತಿ ಈಗ? ಸ್ವಚ್ಛ ಭಾರತ್ ಅಭಿಯಾನ್. ಓಕೆ, ಸ್ವಚ್ಛ ಭಾರತ್ ಅಭಿಯಾನ್ ಪ್ಲಸ್. ಯಾವಾಗ ಕೇಳಿದಿರಾ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಡೊನೇಟೆಡ್ ಸಮ್ ಮನಿ ಟು ದಿಸ್. ಸೊ ಥರ್ಡ್ ಎಲಿಮಿನೇಟ್ ಆಯ್ತು. ಸೊ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಕ್ತಿತ್ತು ಅಲ್ಲಿ. ಸೊ ದಟ್ಸ್ ವೈ ಯು ನೀಡ್ ಟು ನೋ ದ ಆರ್ಗನೈಸೇಷನ್ಸ್. ಓಕೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂದ್ರೆ UN. ಓಕೆ, UN ಇರ್ತಿತ್ತು ಅವಾಗ. UN ಒಂದು 5 ಪ್ರಿನ್ಸಿಪಲ್ ಆರ್ಗನ್ಸ್ ಇದ್ದಾರೆ. ಓಕೆ, ಆಮೇಲೆ ಮತ್ತೊಂದು ಕ್ಯಾರೆಕ್ಟರ್ ಐತಿ ಸ್ಪೆಷಲೈಸ್ಡ್ ಏಜೆನ್ಸೀಸ್. ಓಕೆ, ಸ್ಪೆಷಲೈಸ್ಡ್ ಏಜೆನ್ಸೀಸ್ ಇರ್ತಾರೆ. ವರ್ಲ್ಡ್ ಬ್ಯಾಂಕ್, IMF ಇದೆಲ್ಲ ಸ್ಪೆಷಲೈಸ್ಡ್ ಏಜೆನ್ಸಿ ಇದ್ದಾರೆ. ಆಮೇಲೆ UN ಒಂದು ರಿಲೇಟೆಡ್ ಆರ್ಗನೈಸೇಷನ್ಸ್ ಇರ್ತಾರೆ. ಓಕೆ, WTO ಇದು ಒಂದು ಎಕ್ಸಾಂಪಲ್. ಯಾಕೆ ಗೊತ್ತಿರ್ಬೇಕು, ಅವ್ರ ಕ್ವಶನ್ ಹೆಂಗ್ ಕೇಳ್ತಾರೆ, ಈ ತರ ಕ್ವಶನ್ಸ್ ಕೇಳ್ತಾರೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಸ್ UN ಸ್ಪೆಷಲೈಸ್ಡ್ ಏಜೆನ್ಸಿ. ಓಕೆ, ಈ ತರ ಸ್ಟೇಟ್ಮೆಂಟ್ ಬಂತಂದ್ರೆ ನಿಮ್ಗೆ ಗೊತ್ತು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಸ್ ರಿಲೇಟೆಡ್ ಆರ್ಗನೈಸೇಷನ್ ಆಫ್ UN. ಸೊ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಲಿಮಿಟ್ ಆಗಿದೆ ಅಂದ್ರೆ ನಿಮ್ಗೆ ಆನ್ಸರ್ ಸಿಗ್ತಿತ್ತು. ಸೊ ಫಾರ್ ದಟ್ ಯು ನೀಡ್ ಟು ನೋ ದಿಸ್ ಒನ್. ಓಕೆ, UN ಹೋಗಿದಂದ್ರೆ ಮತ್ತೆ ಮೇಜರ್ಸ್ ಇರ್ತಾರೆ, ಮೇಜರ್ ಆರ್ಗನೈಸೇಷನ್ಸ್. ಓಕೆ, ಇದು OECD ತರ ಇರ್ತಾರೆ. ಆಮೇಲೆ ಈಗ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆಯ್ತು ಅಂದ್ರೆ ಯುರೋಪಿಯನ್ ಯೂನಿಯನ್ ಬಗ್ಗೆ ಎಲ್ಲ ಗೊತ್ತಿರಬೇಕು ನಿಮ್ಗೆ. ಓಕೆ, ಸೊ ಆತರ ಮೇಜರ್ ಆರ್ಗನೈಸೇಷನ್ಸ್. ಓಕೆ, ಸೊ ಆಮೇಲೆ ಒಂದು ಆರ್ಮ್ಸ್ ರಿಲೇಟೆಡ್ ಆರ್ಗನೈಸೇಷನ್ಸ್ ಇದ್ದಾರೆ, NGTA. ಓಕೆ, NGT ಅಲ್ಲ, NPT, ನಾನ್ ಪ್ರೊಲಿಫರೇಷನ್ ಟೆಸ್ಟ್. ಓಕೆ, ಈ ತರ ಆರ್ಗನೈಸೇಷನ್ಸ್ ಇದ್ದಾರೆ. ಸೊ ಇದೆಲ್ಲ ಕವರ್ ಮಾಡಿದಂದ್ರೆ ನಿಮಗೆ ಒಂದು ಏಜ್ ಸಿಕ್ತಿತ್ತು. ಓಕೆ, ಈ ತರ ಕ್ವಶನ್ ಬಂದಿದಂದ್ರೆ ಎಲಿಮಿನೇಟ್ ಮಾಡಕ್ಕೆ ನಿಮ್ಗೆ ಟೈಮ್ ಸಿಕ್ತಿತ್ತು ಅಲ್ಲಿ. ಓಕೆ, ಸೊ ಇದು ಬಿಟ್ಟಿದಾರ ಅಂದ್ರೆ ಮತ್ತೆ ಯಾವ್ದು ರಿಮೈನಿಂಗ್ ಕರೆಂಟ್ ಅಫೇರ್. ಓಕೆ, ಕರೆಂಟ್ ಅಫೇರ್ಗೆ ಒಂದು ಸೋರ್ಸ್. ಓಕೆ, ಎಷ್ಟು ಟೈಮ್ ಓದ್ತೀರಾ? ಎಷ್ಟು ಟೈಮ್ ಓದ್ತೀರಾ ಕರೆಂಟ್ ಅಫೇರ್? ಎಲ್ಲರೂ ಕೇಳ್ತಾರಲ್ಲ ಎಷ್ಟು ಟೈಮ್ ಓದಬೇಕು. ನಿಮ್ದು ಎಕ್ಸಾಮ್ ಯಾವಾಗ? 24 ಮೇಗೆ. ಸೊ ಕರೆಂಟ್ ಅಫೇರ್ ಯಾಕೆ ಓದ್ತಾ ಇದೀರಾ? ಬಿಕಾಸ್ ಯು ವಿಲ್ ರಿಮೆಂಬರ್ ಆನ್ 24th May. ಸೊ ಈಗ ಒಂದು 10 ಟೈಮ್ ಓದಿದ್ದೀರಾ, ಮತ್ತೆ ಏಪ್ರಿಲ್ ಮಾರ್ಚ್ ಅಲ್ಲಿ ಓದಿಲ್ಲ. 24 ಮೇಗೆ ಅದ ಎಕ್ಸಾಮ್ ದಿನ ನಿಮ್ಗೆ ಏನ ನೆನಪು ಇರ್ದಿಲ್ಲ, ಅದಕ್ಕೇನ ಅರ್ಥ ಇರ್ತಿತ್ತು. So if you're reading 10 times now only and March and April you left it, on 24th May you are not able to remember anything. ಅದಕ್ಕೇನ ಅರ್ಥ ಇರಲ್ಲ. So considering this date, you supposed to remember everything on this date. So considering that, read it. If you read once and you can remember till 24 May, read once. Okay, if you can't remember, then read for 10 times. ನಮ್ದು ಫೈನಲ್ ಟಾರ್ಗೆಟ್ ಏನ ಇಲ್ಲೇ ನಿಮ್ಗೆ ಅಲ್ಲ. ಓಕೆ, ಯು ಶುಡ್ ರಿಮೆಂಬರ್ ದಟ್ ಡೇ ಅಷ್ಟೇ. ಸೊ ಮತ್ತೆ ಒಂದೇ ಸೋರ್ಸ್. ಮತ್ತೆ ಈಗ ಇದು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಒಂದು ಮ್ಯಾಗಝಿನ್ ನೋಡಿದೀರ ಅಂದ್ರೆ, ಸೊ ಯಾವ್ದನ್ನ ಮ್ಯಾಗಝಿನ್ ಓದಿ. ಓಕೆ, ಅಲ್ಲಿ ಒಂದು ಆರ್ಟಿಕಲ್ ಇತ್ತು. ಓಕೆ, ಸೊ ಅವಾಗ ಆರ್ಟಿಕಲ್ ನಿಮ್ಗೆ ಒಂದು ಇದಾಯ್ತು, ದಿಸ್ ವಿಲ್ ಕಮ್ ಇನ್ ಎಕ್ಸಾಮಿನೇಷನ್. ಸೊ ಏನ್ ಮಾಡ್ಬೇಕು, ಅವಾಗ
ಸ್ವಲ್ಪ ಸರ್ಚ್ ಮಾಡೋದು ಗೂಗಲ್ ಅಲ್ಲಿ, ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಸಿಗ್ತಿದೆ ನೋಡೋದು. ಓಕೆ, ಯಾವ್ದು ಬಾಡಿ ಬಂದಿತ್ತಂದ್ರೆ ಓಕೆ UN ಅವ್ರ ರಿಲೇಟೆಡ್ ಬಾಡಿ, ಎನ್ವೈರನ್ಮೆಂಟ್ ರಿಲೇಟೆಡ್ ಬಾಡಿ, ಸೊ ಅವಾಗ ಏನ್ ಮಾಡೋದು, ಅವ್ರದ್ದು ಆಫೀಸಿಯಲ್ ವೆಬ್ಸೈಟ್ ವಿಸಿಟ್ ಮಾಡೋದು. UN ಎನ್ವೈರನ್ಮೆಂಟ್ ಬಾಡಿ ಆಫೀಸಿಯಲ್ ವೆಬ್ಸೈಟ್ ಅವ್ರದ್ದು. ಓಕೆ, ಸೊ ಅವಾಗ ನಿಮ್ಗೆ ಒಂದು ಯಾವ ತರ ಇನ್ಫಾರ್ಮೇಶನ್ ಸಿಗ್ತದೆ, ಯು ಕ್ಯಾನ್ ಅಂಡ್ ದಟ್ ವಿಲ್ ಕಮ್ ಇನ್ ಎಕ್ಸಾಮಿನೇಷನ್. ಓಕೆ, ಯು ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ಸ್. ಸೊ ಇಲ್ಲಾಂದ್ರೆ ಅವ್ರದ್ದು ಏನಾರ ಇನಿಷಿಯೇಟಿವ್ ಇರ್ತಿದೆ, ಸೊ ಅದನ್ನ ನಿಮ್ಗೆ ಇದಾಗ್ತದೆ. ಓಕೆ, ಸೊ 24 ಅಲ್ಲಿ ಮತ್ತೊಂದು ಕ್ವೆಶನ್ ಬಂತು, ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್. ಓಕೆ, ಇಫ್ IMF ವೆಬ್ಸೈಟ್ ನೋಡಿದೀರಾ ಅಂದ್ರೆ ಅವ್ರದ್ದು ಒಂದು ಸೆಕ್ಷನ್ ಇರ್ತದೆ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ಅದು ಸೆಕ್ಷನ್ ಓಪನ್ ಮಾಡಿದಾರ ಅಂದ್ರೆ ಎಲ್ಲಾ ಇನ್ಸ್ಟ್ರೂಮೆಂಟ್ ನಿಮ್ಗೆ ಅರ್ಥ ಆಗ್ತದೆ. Okay, if before 24, somebody would have visited IMF website and would have seen this. You could have easily marked that answer correct. Okay, so for that, at least this major organization irtare, alli website open ಮಾಡಿ visit ಮಾಡಿ, ಮತ್ತು major initiative ಅಷ್ಟೇ ನೋಡಿ. Okay, ಇದಷ್ಟೇ I wanted to give. Most importantly, this one. Okay, if you are doing this, then you can go from 80 to 100. Okay, because you need to understand your mistakes and need to avoid it. Finally, it should be 0 here, and these two should be positive. Okay, ಅಷ್ಟೇ. ಸೊ ಮತ್ತೆ ಎಷ್ಟು ಟೆಸ್ಟ್ ಅಟೆಂಡ್ ಮಾಡೋದು ಅದನ್ನ ಇದ್ರ ಮೇಲೆ ಡಿಪೆಂಡ್ ಇರ್ತದೆ. ದ ಫಸ್ಟ್ ಟೆಸ್ಟ್ ಅಲ್ಲಿ 0 ಬಂತು ಅಂದ್ರೆ ಮಾಡಬೇಡಿ ಅಷ್ಟೇ. ಓಕೆ, ಇದು 0 ಬರ್ತಿಲ್ಲ ಅಂದ್ರೆ ಬಿಫೋರ್ one day of examination also you attend test and write down everything. Okay, whatever mistake you have done, whatever kind of mistake andre I will show you what kind of mistake I used to write. Okay, ಈ ತರ I used to attend the this ಹೇಳಿದಿನಲ್ವಾ, ಇದೆ ಸೆಕೆಂಡ್ ಇಟರೇಷನ್ಗೆ, ಥರ್ಡ್ ಇಟರೇಷನ್ಗೆ. Okay, I used to attempt this question also in second iteration. That time I used to get it wrong, so I marked there, don't attend question left for third iteration in second iteration. Okay, this I used to make notes and write down there. Okay, after this also you will lose concentration. You need to understand when you lose concentration. Okay, ಒಂದು 10 question ಆದ್ಮೇಲೆ if you are losing concentration, what you need to do, go and fill OMR. Okay, 10 question 20 question ಆದ್ಮೇಲೆ okay, ಒಂದು 10 second pause ತಗೋರಿ. Okay, drink water there, but break that flow. So ಮೋಸ್ಟ್ಲಿ ಯಾವಾಗ ಇರ್ತದೆ ಗೊತ್ತು, ಒಂದು 10 ಕ್ವೆಶನ್ ನಿಮ್ಗೆ ಒಂದು ಸ್ಟ್ರೆಚ್ ಅಲ್ಲಿ ಆನ್ಸರ್ ಮಾಡ್ತಾ ಇದ್ದೀರಾ, ಅವಾಗೆ ಮೋಸ್ಟ್ ಪ್ರಾಬಬಲ್ ಚಾನ್ಸ್ ಇರ್ತಿತ್ತು ನಿಮ್ದೆ ರಾಂಗ್ ಹೋಗ್ತಿತ್ತು. ಓಕೆ, ಸೊ ವೆನ್ ಎವರ್ ಯು ಫೈಂಡ್ ಕಂಟಿನ್ಯೂಸ್ಲಿ ಯು ಆರ್ ಮಾರ್ಕಿಂಗ್ ಕರೆಕ್ಟ್ ಆನ್ಸರ್ಸ್, ಯು ಆರ್ ಡೈರೆಕ್ಟ್ ಗೆಟಿಂಗ್ ಆನ್ಸರ್, ದಟ್ ಟೈಮ್ ವೇಟ್. ಓಕೆ, ಟೇಕ್ ಅ ಪಾಸ್, ಫಿಲ್ OMR, ಡ್ರಿಂಕ್ ವಾಟರ್ ಅಂಡ್ ದೆನ್ ಗೋ ನೀವು ಫ್ರೆಶ್ಲಿ. ಹಂಗೆ ಮಾಡಿದಿರಿ, ಇಲ್ಲಂದ್ರೆ ಅರ್ಲಿ ಕನ್ಕ್ಲೂಷನ್ ಅಲ್ಲಿ ಎಲ್ಲ ಹೋಗ್ಬಿಡ್ತದೆ. ಓಕೆ, ಓವರ್ ಥಿಂಕಿಂಗ್ ಆಗೋಲ್ಲ, ಅವಾಗ ಅರ್ಲಿ ಕನ್ಕ್ಲೂಷನ್ ಅಲ್ಲಿ ಆಗ್ತದೆ. ಸೊ ದಟ್ ಟೈಮ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. So this is what I used to do. 10 question 15 questions alle I used to go fill OMR. Okay, then I used to come back again attend. Okay, ಮತ್ ಕೌಂಟ್ ಇಡೋದು ಎಷ್ಟು ಮಾಡ್ತೀರಾ. ಓಕೆ, ಇದೆ. ಸೊ ನಮ್ದು ಟಾರ್ಗೆಟ್ ಏನ 85 ಮಾಡೋದು. ಸೊ ಅವಾಗೆ ಸೊ ಫಸ್ಟ್ ಇಟರೇಷನ್ ಅಲ್ಲಿ ಎಷ್ಟು ಅಟೆಂಪ್ಟ್ ಆಗ್ತಿತ್ತು, ಸೊ ಕೌಂಟ್ ಇಟ್ಟಿದ್ದೀರಾ. ಸೆಕೆಂಡ್ ಇಟರೇಷನ್ ಎಲ್ಲ ಆಗಿತ್ತು ಅಂದ್ರೆ ಕೌಂಟ್ ಇಡೋದು. ಮತ್ತೆ ಡಿಪೆಂಡಿಂಗ್ ಆನ್ ಇದು 85 ನಿಮ್ದು ಫಸ್ಟ್ 2 ಇಟರೇಷನ್ ಅಲ್ಲಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಥರ್ಡ್ ಇಟರೇಷನ್ ಹೋಗೋಕೆ ಅವಶ್ಯಕತೆ ಇರಲ್ಲ. ಓಕೆ, ಸೊ ಕೌಂಟ್ ಇಡಿ. ಇದೆಲ್ಲ ಕಾನ್ಸಂಟ್ರೇಷನ್, ಇದೆಲ್ಲ ಸಿಲಿ ಮಿಸ್ಟೇಕ್ಸ್ ಇರ್ತಾರೆ, ಅದನ್ನು ಅಷ್ಟು ಅವಾಯ್ಡ್ ಮಾಡಿ ಆರಾಮಲ್ಲೇ 100+ ಹೋಗ್ತಿತ್ತು ಇದು. ಇದಷ್ಟೇ. ಓಕೆ, ಮಿನಿಮಮ್ 20 ಮಾರ್ಕ್ ನಿಮ್ಗೆ ಇಲ್ಲೇ ಸಿಗ್ತದೆ, ಮತ್ತೆ ಇಲ್ಲೇ ಒಂದು 10 ಮಾರ್ಕ್ ಎಕ್ಸ್ಟ್ರಾ. ಸೊ ಇಫ್ ಆರ್ ಸ್ಟಕಿಂಗ್ 70-80, you can easily go for 100+. Okay, but provided till the last test you need to maintain this chart. I need to see before going every test, see here. Okay, why are you losing questions? If you are losing because of this thing, this 2 3,
For that you need to see this continuously. Okay, before going to examination or coming here, don't read your notes but see this, because you have the chance to increase 20 marks in 5 minutes. Okay, because just to knowing your mistakes. Okay, ಅಷ್ಟೇ. ಸೊ ಏನೋ ಡೌಟ್ ಐತೆ ಅವ್ರಿಗೆ? ಡೌಟ್ ಕಿರಣ್, ಕೌಶಿಕ್, ಯಾವ್ದು? ಹಾ, ಟೆಸ್ಟಿಂಗ್. ಹಾ ಹಾ, ಎಂತ ಸುಮ್ಮನೆ ಸೆಂಡ್ ಮಾಡ್ತಾರೆ ಅಂತ. ಕ್ಯಾಲಿಕ್ ಟೆಸ್ಟ್ ಇರೋ ಸಿನಾಪ್ಸಿಸ್ ಅಲ್ಲಿ ನಿಮ್ಗೆ ಒಂದು ಎಕ್ಸ್ಟ್ರಾ ಫ್ಯಾಕ್ಟ್ ಗೊತ್ತಾಗುತ್ತೆ. ಓಕೆ, ನೋಡಿದೀರಾ ಅಂದ್ರೆ. ಸೊ ನೋಡಿ, ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತಿದಂದ್ರೆ ಒನ್ ಟೈಮ್ ನೋಡೋಕೆನ ಏನ್ ಇನ್ಫಾರ್ಮೇಶನ್ ಸಿಕ್ಕಿದಂದ್ರೆ ನಿಮ್ದು ನೋಟ್ಸ್ ಅಲ್ಲೇ ಇದು ಮಾಡಿಬಿಡಿ. ಓಕೆ, ಒಂದೇ ಟೈಮ್ ಓದೋದು ಅಷ್ಟೇ. ಯಾವ ಡೌಟ್ ಇಲ್ಲ ಬೇರೆಯವ್ರಿಗೆ? ಡೌಟ್ಸ್ ಮಾರುತಿ ನಿಮ್ಗೆ? ಸರ್ ನಿಮ್ಗೆ ಡೌಟ್? ಹಾ ಹಾ, ಸಿ ಮುಂಚೆ ದೇ ಯೂಸ್ ಟು ಆಸ್ಕ್ ಫಾರ್ 1 year. Now they are asking 2-3 years. So for that one I am telling you, just don't read it, go and search. ಟಾಪಿಕ್ ನೋಡಿದಿರ ಅಂದ್ರೆ ಒಂದು UNEP ನ್ಯೂಸ್ ಅಲ್ಲಿ ಐತಂದ್ರೆ ಸರ್ಚ್ ಮಾಡಿ. ಸರ್ಚ್ ಮಾಡಿದಂದ್ರೆ ನಿಮ್ಗೆ n ನಂಬರ್ ಆಫ್ ಇದು ಸಿಗ್ತಿತ್ತು. ಓಕೆ, ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ.